ಈ ಕಾರ್ಯಕ್ರಮದ ವ್ಯವಸ್ಥೆ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀ ಗಣೇಶ್ ನಾಯಕ್ ಅವರು ನಮ್ಮ 2062ನೇ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಅವರನ್ನು ಸಹ ಅತ್ಯಂತ ಗೌರವಪೂರ್ವಕವಾಗಿ ಸಭೆಗೆ ಸ್ವಾಗತಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಗೌರವಾನ್ವಿತ ಜಿಲ್ಲಾ ನಿರ್ದೇಶಕರು ಶ್ರೀಮತಿ ನಾಗರತ್ನ ಹೆಗಡೆ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸಿದ್ದಾರೆ. ಇವರಿಗೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಹರಿಯಪ್ಪ ವಾಮನ ನಾಯಕ್ ಅವರು ಅಧ್ಯಕ್ಷರು ಸೇವಾ ಸಹಕಾರಿ ಬ್ಯಾಂಕ್ ಅವರು ಪ್ರೀತಿಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇನೆ. ಇವರಿಗೆ ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ 854ನೇ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಚಿಕ್ಕನೂರು ಶ್ರೀಯುತ ರಾಮಚಂದ್ರ ಹನುಮಂತ ನಾಯಕ್ ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀ ಚಂದ್ರಶೇಖರ್ ದಿನಂತರಗೌಡ ಅಧ್ಯಕ್ಷರು ಎಸ್ ಬ್ಯಾಂಕ್ ಚಿತ್ತಾರ್ ಅವರನ್ನು ಸಹ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ. ಇವರಿಗೆ ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ರಾಮಚಂದ್ರ ನಾಯಕ್ ಅವರು ಸಹ ಇದ್ದಾರೆ. ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ಸಭೆಗೆ ಸ್ವಾಗತ ಬಯಸುತ್ತೇನೆ. ಇವರಿಗೆ ನಾಗರಾಜ್ ನಾಯಕ್ ಅವರು ಗೌರವಿಸಬೇಕು. ಹಾಗೆ ನಮ್ಮೊಂದಿಗೆ 2062ನೇ ಶಿಬಿರದ ಗೌರವ ಶ್ರೀಯುತ ವಿಘ್ನೇಶ್ವರ ಗಣಪತಿ ಹೆಗಡೆ ಅವರಿದ್ದಾರೆ. ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತ ಬಯಸುತ್ತೇನೆ. ಇವರಿಗೆ ಹನುಮಂತ ಗೌರವರು ಪುಷ್ಪಗುಚ್ಛವನ್ನು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆದಷ್ಟು ಬೇಗನೆ ಬರಬೇಕು. ಹಾಗೆ ನಮ್ಮೊಂದಿಗೆ ಐವಿ ನಾಯಕ್ ಅವರು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮುಖ್ಯಸ್ಥರು ಸಹ ಸಭೆಯಲ್ಲಿದ್ದಾರೆ. ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತ ಬಯಸುತ್ತೇನೆ. ಇವರಿಗೆ ಸಂತೋಷ್ ನಾಯಕ್ ಅವರು ಪುಷ್ಪಗುಚ್ಛವನ್ನು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ವಿನಾಯಕ್ ಮಾಧವ್ ನಾಯಕ್ ಅವರು ಸಹ ಇದ್ದಾರೆ. ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತ ಬಯಸುತ್ತೇನೆ. ಇವರಿಗೆ ಅನಾಥ ನಾಯಕ್ ಅವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕು. ಹಾಗೆ ನಮ್ಮೊಂದಿಗೆ ಚಂದ್ರಹಾಸ್ ಗೋವಿಂದ ನಾಯಕ್ ಅವರು ಉಪಸ್ಥಿತರಿದ್ದರು. ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತ ಬಯಸುತ್ತೇನೆ. ಇವರಿಗೆ ರಾಧಾಕಾಚಾರ್ಯರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ನಮ್ಮೊಂದಿಗೆ ಶ್ರೀಯುತ ಬಿ ಟಿ ನಾಯಕ್ ಅವರು ಸಹ ಈ
ಉಪದೇಶಗಳೊಂದಿಗೆ ಈ ಕಾರ್ಯಕ್ರಮ ನಡೆಸಿಕೊಡುವಂತಹ ಯೋಜನೆಗಳು ಶ್ರೀಯುತ ಗಣೇಶ್ ಸರ್ ಅವರು ಅವರಿಗೂ ಸಹ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತ ಮಾಡಿದ್ದೇನೆ. ಇವರಿಗೆ ಮಾಪನ ಗೋವಿಂದ ನಾಯಕರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಸಹಕಾರ ನೀಡಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸುತ್ತಿರುವಂತಹ ಒಕ್ಕೂಟದ ಅಧ್ಯಕ್ಷರು ಮಾರುತಿ ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ. ಇವರಿಗೆ ಹರಿಶ್ಚಂದ್ರ ನಾಯಕರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ಶ್ರಮಿಸುತ್ತಿರುವಂತಹ ಗೌರವ ಸಮಿತಿಯ ಎಲ್ಲ ನಮ್ಮ ಉಪಾಧ್ಯಕ್ಷರು, ಗೌರವ ಸಲಹೆಗಾರರು, ಕೌಶಲ್ಯಾಧಿಕಾರಿಗಳು, ಸರ್ವ ಸದಸ್ಯರು ಸಹ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡುತ್ತೇನೆ. ಹಾಗೆ ಈ ಸಂದರ್ಭದಲ್ಲಿ ನಮಗೆ ಶಿಬಿರದ ಮೇಲ್ವಿಚಾರಕರು ಶ್ರೀ ಉದಯ ಇದ್ದಾರೆ, ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡುತ್ತೇನೆ. ಹಾಗೆ ಶಿಬಿರದ ಆರೋಗ್ಯ ಸಹಾಯಕಿ ಶ್ರೀಮತಿ ಅವರನ್ನು ಸಹ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ವ್ಯವಸ್ಥೆ ಮಾಡಿರುವಂತಹ ದೇವಸ್ಥಾನದ ಆಡಳಿತ ಮಂಡಳಿ ಪ್ರವರ್ಗದವರು ಸಹ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತ ಮಾಡುತ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮಗೆ ಸದಾಕಾಲ ಸಹಕರಿಸುವಂತಹ ನಮ್ಮ ಸ್ಥಳೀಯ ಎಲ್ಲ ಗ್ರಾಮದ ಗಣ್ಯರು, ಗ್ರಾಮಸ್ಥರು ಪ್ರತಿಯೊಬ್ಬರು ಸಹ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತ ಮಾಡುತ್ತೇನೆ. ಹಾಗೆ ಯೋಜನೆಯ ನಿರೀಕ್ಷಕ ಸೈನ್ಯ ಎಲ್ಲ ಸಿಬ್ಬಂದಿಗಳು ಈ ಸಭೆಯಲ್ಲಿ ಇದ್ದಾರೆ. ಹಾಗೆ ನಮ್ಮ ಪ್ರೀತಿಯ ಎಲ್ಲ ಸಹಪ್ರತಿನಿಧಿಗಳಿದ್ದಾರೆ, ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತ ಮಾಡುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಶ್ರಮಿಸಿರುವಂತಹ ನಾವೆಲ್ಲ ಸಮಿತಿ ಸದಸ್ಯರು, ಶ್ರಮ ಮತ್ತು ಕಾರ್ಯಕ್ರಮದ ಸದಸ್ಯರು, ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತ ಮಾಡುತ್ತೇನೆ. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಭಾಗದಿಂದ ಆಗಮಿಸಿದ ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು ಸಹ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತ ಮಾಡುತ್ತೇನೆ. ಹಾಗೆ ನಮ್ಮೊಂದಿಗೆ ಶಿಬಿರಾಧಿಕಾರಿ ಶಿಬಿರದ ವಿಜೇತರು ಇದ್ದಾರೆ, ಅವರನ್ನು ಸಹ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತ ಮಾಡುತ್ತೇನೆ. ಆದ್ಮೇಲೆ ನಮ್ಮ 2019ನೇ ಕಾರ್ಯಕ್ರಮದ ಈ ಒಂದು ಶುಭ ಸಂದರ್ಭದಲ್ಲಿ ಸಂಪೂರ್ಣ ಸಹಕಾರವನ್ನು ನೀಡಿ ಸರ್ವರನ್ನು ಸಹ ಅತ್ಯಂತ ಗೌರವಪೂರ್ವಕವಾಗಿ ಈ ಸಭೆಗೆ ಸ್ವಾಗತ ಮಾಡುತ್ತೇನೆ. ಹಾಗೆ ನಮ್ಮ ಈ ಸಭೆಗೆ ಆಗಮಿಸಿದಂತಹ ಶ್ರೀ ಡಿ ಕೆ ವಿಶಾಲ್ ಅವರು ಈ ಒಂದು ನಿರ್ದೇಶಕರು ಕೆಸಿಸಿ ಬ್ಯಾಂಕ್ ಸಿಸಿ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸಭೆಗೆ ಸ್ವಾಗತಿಸಿದ್ದಾರೆ. ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಶಾಮಲ ನಾಯಕರು ಸಹ ಈ ಸಭೆಯಲ್ಲಿ ಇದ್ದಾರೆ, ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸಭೆಗೆ ಸ್ವಾಗತ ಮಾಡುತ್ತೇನೆ. ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಎಸ್ ಸಿ ಪಾಟೀಲ್, ನಿವೃತ್ತ ಪ್ರಾಂಶುಪಾಲರು, ಅವರು ಇವರಿಗೆ ನಮ್ಮೆಲ್ಲರ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸಿಕೊಳ್ತಾ ಇವರಿಗೆ ಶ್ರೀಯುತ ನರಸಿಂಹ ಅವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದಾರೆ. ಆದ್ಮೇಲೆ ಪ್ರತಿಯೊಂದು ವಿಷಯದಲ್ಲೂ ಈ ಕಾರ್ಯಕ್ರಮಕ್ಕೆ ಶ್ರಮಿಸಿರುವ ಸರ್ವರನ್ನು ಮತ್ತೊಮ್ಮೆ ಗೌರವಪೂರ್ವಕವಾಗಿ ಸ್ವಾಗತಿಸಿ ಈ ಸಹಕಾರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಓಂ ಶ್ರೀ ಮಂಜುನಾಥಯ್ಯ ಧರ್ಮಸ್ಥಳದ ಆರಾಧ್ಯರಾದ ಮಂಜುನಾಥ ಸ್ವಾಮಿಯನ್ನ ಮನಸಾರೆ ಪ್ರಾರ್ಥನೆ ಮಾಡಿದ ಸರಸಾನಿಧಿಯ ಶ್ರೀ ಸೀತಾರಾಮದೇವರನ್ನ ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಅನೇಕ ಸಾವಿರ ಕಟ್ಟಲು ಕುಟುಂಬಕ್ಕೆ ಬೆಳಕನ್ನು ಕೊಟ್ಟಿಲ್ಲ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ನಮ್ಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಹಾಗೂ ಶ್ರೀ ಹೇಮಂತ ಹೆಗ್ಗಡೆಯವರ ಆಶೀರ್ವಾದವನ್ನು ಬೇಡುತ್ತಾ 2022ರಲ್ಲಿ ಮಧ್ಯವರ್ಜನ ಶ್ರೀಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಉದ್ಘಾಟಕರೇ ಹಾಗೂ ಎಲ್ಲ ಗಣ್ಯಾತಿಗಣ್ಯರೇ
ಸಜ್ಜನ ಬಂಧುಗಳೇ, ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳೇ, ಜಿಲ್ಲೆಯ ನಿರ್ದೇಶಕರು, ಯೋಜನಾಧಿಕಾರಿಗಳು ಹಾಗೂ ಎಲ್ಲ ಸೇರಿದಂತಹ ಸಜ್ಜನ ಬಂಧುಗಳೇ, ಧರ್ಮಸ್ಥಳದ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ. ಅನ್ನದಾನ, ವಸ್ತ್ರದಾನ, ಭಯದಾನ, ವಿದ್ಯಾದಾನ, ಔಷಧಿ ದಾನ, ಬೇರೆ ಬೇರೆ ರೀತಿಯ ದಾನಕ್ಕೆ ಹೆಸರುವಾಸಿಯಾದ ಕ್ಷೇತ್ರ ಕುಟುಂಬ ಕ್ಷೇತ್ರ ಧರ್ಮಸ್ಥಳ. 1982ನೇ ಇಸ್ವಿಯಲ್ಲಿ ಬಾಹುಬಲಿಯ ಪ್ರತಿಷ್ಠಾಪನೆಯ ಸಮಿತಿಗೋಸ್ಕರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಬೆಳ್ತಂಗಡಿ ತಾಲೂಕಿನಲ್ಲಿ ಈ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪ್ರಾರಂಭ ಮಾಡಿದರು. ಬಡ ಜನರು ಆರ್ಥಿಕವಾಗಿ ಮತ್ತು ಎಲ್ಲ ರೀತಿಯಿಂದ ಸ್ವಾವಲಂಬಿಗಳಾಗಿ ಬದುಕಬೇಕು ಎನ್ನುವ ದೃಷ್ಟಿಯಿಂದ ಬಡ ಜನರಿಗೆ ಬೇಕಾದಂತಹ ಕೃಷಿ ಸಲಕರಣೆಗಳನ್ನು ದಾನ ಮಾಡಿಕೊಂಡು ಅಕ್ಕಿ, ಕಾಯಿ, ಪಾತ್ರೆ, ಸಾಮಗ್ರಿಗಳನ್ನ ದಾನ ಮಾಡಿಕೊಂಡು ಪ್ರಗತಿ ಬದುಕಂಡ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿ ಉಳಿತಾಯದ ಮನೋಭಾವನೆಯನ್ನು ಹೇಳಿಕೊಂಡು ಅದರ ಜೊತೆಗೆ ಸಾಲ ಸೌಲಭ್ಯ, ಅನುದಾನಗಳನ್ನು ನೀಡುತ್ತಾರೆ. ಇದೇ ರೀತಿ ವರ್ಷಗಳಿಂದ ಕಳೆದ 10 ವರ್ಷ ಬಳಿಕ ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಿದರು. ಧರ್ಮಸ್ಥಳ ಧರ್ಮಸ್ಥಳದಿಂದ ಕೊಟ್ಟಂತಹ ಸೌಲಭ್ಯ ಎಷ್ಟು ಸದ್ಬಳಕೆ ಆಗ್ತಿದೆ ಅಂತ ನೋಡಿದಾಗ 100% ಸದ್ಬಳಕೆ ಆಗ್ತಿತ್ತು, ಒಂದು 20% ದುರ್ಬಳಕೆ ಆಗ್ತಾ ಇತ್ತು. ಇದಕ್ಕೆ ಕಾರಣ ಅಂತ ನೋಡಿದಾಗ ಬೆಳ್ತಂಗಡಿ ತಾಲೂಕಿನ ಹೆಚ್ಚಿನ ಜನರು ಮದ್ಯಪಾನವನ್ನು ಸೇವಿಸ್ತಾ ಇದ್ರು. ಬೆಳಿಗ್ಗೆಯಿಂದ ಸಂಜೆ ತನಕ ದುಡಿಮೆ ಮಾಡ್ತಾ ಇದ್ರು, ಸಂಜೆ ಪೂರ್ತಿ ಕೂಲಿ ಕಾರ್ಯ ಮಾಡ್ತಾ ಇದ್ರು. ಸಾಲ ಸೌಲಭ್ಯ, ಹೆಣ್ಮಕ್ಳು ಮನೆಯಲ್ಲಿ 2,000 ಕೊಟ್ಟರೆ 7,000 ರೂಪಾಯಿ ಮನೆ ಕೆಲಸ ಆಗ್ತಾ ಇತ್ತು, 2,000-3,000 ರೂಪಾಯಿ ಕೂಲಿ ಕಾರ್ಯ ಮಾಡ್ತಾ ಇತ್ತು. ಮನೆಗೆ ನೆಮ್ಮದಿ ಇರ್ತಾ ಇರಲಿಲ್ಲ. ಇದನ್ನ ಯೋಚನೆ ಮಾಡಿ ಬೆಳ್ತಂಗಡಿ ತಾಲೂಕಿನ ಗಣ್ಯರು, ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿಕೊಂಡು ನಮ್ಮ ತಾಲೂಕಿಗೆ ಮಾರಕವಾದ ಮದ್ಯಪಾನ, ಹಾಗಾಗಿ ಮದ್ಯಪಾನವನ್ನ ಸಂಪೂರ್ಣ ಬ್ಯಾನ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬೆಳ್ತಂಗಡಿ ತಾಲೂಕಿನಿಂದ ಎಲ್ಲ ವೈನ್ ಶಾಪ್ಗಳನ್ನ, ಬಾರನ್ನ, ಶೇರಿಯಂಗಡಿ, ಸರಾಯಿಗಳನ್ನ ಸಂಪೂರ್ಣ ಮುಚ್ಚಿದ್ರು. ಇದೆಲ್ಲ ನೋಡಿರ್ಬೋದು. ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಕಳೆದ 35 ವರ್ಷದ ಹಿಂದೆ ಬೆಳ್ತಂಗಡಿ ತಾಲೂಕಿನಿಂದ ಎಲ್ಲ ಮದ್ಯಪಾನದ ಅಂಗಡಿಗಳನ್ನ ಸಂಪೂರ್ಣ ಬಂದ್ ಮಾಡಲಾಯಿತು. ಆದರೆ ಈ ಕುಡಿಯುತ್ತಿದ್ದ ವ್ಯಕ್ತಿಗಳು ಯಾರು ಕುಡಿತವನ್ನು ಬಿಡಲಿಲ್ಲ. ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅಕ್ಕಪಕ್ಕದ ತಾಲೂಕಿಗೆ ಹೋಗಿ ಮದ್ಯಪಾನವನ್ನು ಕುಡಿಯಲು ಶುರು ಮಾಡಿದ್ರು. ದೂರ ಹೋಗಿ ಬರಲಿಕ್ಕೆ ಖರ್ಚು ಜಾಸ್ತಿ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಮನೆಯಲ್ಲಿ ಕಳ್ಳಪಟ್ಟಿಯನ್ನು ತಯಾರಿಸಿ ಶುರು ಮಾಡಿದ್ರು, ಕುಡಿಯಲು ಶುರು ಮಾಡಿದ್ರು. ಇದರಿಂದಾಗಿ ಮನೆಯಿಂದ ಹೆಣ್ಮಕ್ಳು ಮದ್ಯಪಾನವನ್ನು ಸೇವಿಸಲಿಕ್ಕೆ ಶುರು ಮಾಡಿದ್ರು. ತಂದೆ ತಾಯಿ ಸರಾಯಿ ವಯಸ್ಸಿಗೆ ಬಂದ ಮಕ್ಕಳು ಕೂಡ ಸ್ವಲ್ಪ ಮದ್ಯಪಾನವನ್ನು ಕುಡಿಯಲು ಶುರು ಮಾಡಿದ್ರು. ಕಳೆದ 35 ವರ್ಷದ ಹಿಂದೆ ಬೆಳ್ತಂಗಡಿ ತಾಲೂಕಿನಲ್ಲಿ ವೈನ್ ಶಾಪ್ ಅನ್ನ, ಬಾರನ್ನ, ಸರಾಯಿ, ಶೇರಿ ಅಂಗಡಿಯನ್ನು ಮುಚ್ಚಿದ ಪರಿಣಾಮ ಹುಡುಗರ ಸಂಖ್ಯೆ ಕಡಿಮೆ ಆಗಲಿಲ್ಲ, ಹುಡುಗರ ಸಂಖ್ಯೆ ಜಾಸ್ತಿ ಆಯಿತು. ಇದನ್ನು ಯೋಚನೆ ಮಾಡಿ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಒಂದು ಒಳ್ಳೆಯ ಯೋಜನೆಯನ್ನು ಮಾಡಿದ್ರು ಮತ್ತು ಒಂದು ಒಳ್ಳೆಯ ಯೋಜನೆಯನ್ನ ಹಾಕಿಕೊಂಡ್ರು. ಏನು ಹೇಳಿದ್ರೆ ಒಬ್ಬ ವ್ಯಕ್ತಿಯ ಕುಡಿತವನ್ನು ಬಿಡಿಸಬೇಕಿದ್ರೆ ವೈನ್ ಶಾಪ್ ಅನ್ನ, ಬಾರನ್ನ, ಶೇರಿ ಅಂಗಡಿ, ಸರಾಯಿ ಅಂಗಡಿಯನ್ನು ಮುಚ್ಚಿಸಿ ಖಂಡಿತ ಕುಡಿತ ಬಿಡಿಸಲಿಕ್ಕೆ ಆಗೋದಿಲ್ಲ. ಯಾರು ಮದ್ಯ ವ್ಯಸನಿದ್ದಾರೋ ಆತನ ಮನಸ್ಸನ್ನ ಪರಿವರ್ತನೆ ಮಾಡಿದ್ರೆ ಮಾತ್ರ ಕುಡಿತ ಬಿಡಿಸಲಿಕ್ಕೆ ಸಾಧ್ಯ ಎನ್ನುವ ದೃಷ್ಟಿಯಿಂದ ಕಳೆದ 35 ವರ್ಷದ ಹಿಂದೆ ಈ ರೀತಿಯ ಮಧ್ಯವರ್ತಿ ಶಿಬಿರವನ್ನು ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರಾರಂಭ ಮಾಡಿದ್ರು. ಕಳೆದ 35 ವರ್ಷದ ಹಿಂದೆ ಪ್ರಾರಂಭವಾದ ಈ ಮಧ್ಯವರ್ತಿ ಶಿಬಿರ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆ ಹಾಗೂ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿ ಒಟ್ಟು ನಾವು 2,061 ಮಧ್ಯವರ್ತಿ ಶಿಬಿರಗಳನ್ನ ನಾವು ಮಾಡಿದ್ದೇವೆ. ನೀವು ಗೂಗಲ್ ಸರ್ಚ್ ಮಾಡಬಹುದು. ಇದುವರೆಗೆ ಒಟ್ಟು ಈ ಪ್ರಪಂಚದಲ್ಲಿ 1.5 ಲಕ್ಷ ಮಂದಿ ವ್ಯಸನಿಗಳನ್ನ ಕುಡಿತ ಬಿಡಿಸಿದ ಸಂಸ್ಥೆ ಇದೆ. ಧರ್ಮಸ್ಥಳದಲ್ಲಿ ಮುಖ್ಯವಾಗಿ ಈ ಊರಿನ ಒಂದು ಕೆಚ್ಚಗಾರರು ಇಲ್ಲೇ ನಮ್ಮ ಮಧ್ಯವರ್ತಿ ಶಿಬಿರ ಮಾಡೋಣ ಅಂತ ಬಹಳ ಪ್ರೀತಿಯಿಂದ ಈ ವ್ಯವಸ್ಥಾಪಕ ಸಮಿತಿಯನ್ನು ರಚನೆ ಮಾಡಿ ತಯಾರಿ ಮಾಡಿದ್ದಾರೆ. ಇಲ್ಲಿ 15 ವರ್ಷದ ಹಿಂದೆ ಕೂಡ ಇದೇ ರೀತಿ ಒಂದು ಮಧ್ಯವರ್ತಿ ಶಿಬಿರ ನಡೆದಿತ್ತು. ಇಲ್ಲಿ ಹೊನ್ನಾವರ ತಾಲೂಕಿನಲ್ಲಿ, ಉತ್ತರ ಕನ್ನಡದಲ್ಲಿ ಕೂಡ ನಾವು ಅನೇಕ ಶಿಬಿರಗಳನ್ನು ಮಾಡಿದ್ದೇವೆ. 82% ಜನ ಇಲ್ಲಿ ಕೂತಬಿಟ್ಟು ಅದ್ಭುತವಾದ ಸಾಧಕರಾಗಿದ್ದಾರೆ. ಇದೆಲ್ಲ ನವಜೀವನ ಸಮಿತಿ ಸದಸ್ಯರು ಒಂಚೂರು ಮುಗಾಲಕ್ಕೆ ಬರಬೇಕು. ತುಂಬಾ ಜನ ಇದ್ದಾರೆ ನೋಡಿ. ಇವೆಲ್ಲ ಕೂತಬಿಟ್ಟು 15 ವರ್ಷ, 20 ವರ್ಷ, 10 ವರ್ಷ, 11 ವರ್ಷದಿಂದ ಇದು ನಮ್ಮ ಕೈ ಇರಬೇಕು. ಇವರೆಲ್ಲ ಇದೇ ಕಾಲದ ಒಂದು ಕೂತಬಿಟ್ಟು ಸಾಧನೆ ಮಾಡುವಂತಹ ಪಾರಂಪರಿಕ ಸದಸ್ಯರಿದ್ದಾರೆ. ಕಳೆದ 15 ವರ್ಷದಿಂದ 20 ವರ್ಷದಿಂದ ಕೂತಬಿಟ್ಟು ಅದ್ಭುತವಾದ ಜೀವನವನ್ನು ರೂಪಿಸ್ತಾ ಇದೆ. ಇವತ್ತು ಶಿಬಿರಾರ್ಥಿಗಳನ್ನು ಅವರು ಬಂದಿದ್ದಾರೆ. ಜಾಗೃತಿಯನ್ನ, ಜಾಗೃತಿ ಮಿತ್ರ ಎನ್ನುವಂತ ಪ್ರಶಸ್ತಿಗಳನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ ಅಂತ ಹೇಳಿ ನಾನು ಸಂತೋಷ ವ್ಯಕ್ತಪಡಿಸ್ತಾ ಇದ್ದೇನೆ. ನಾವು ಈ ಮಧ್ಯವರ್ತಿ ಶಿಬಿರವನ್ನ ಈ ಕೆಂಚಗಾರಿನಲ್ಲಿ ನಮ್ಮ ವ್ಯವಸ್ಥಾಪಕ ಸಮಿತಿ ಗೌರವಾಧ್ಯಕ್ಷರು ವಿಘ್ನೇಶ್ವರ ಗಣಪತಿ ಹೆಗ್ಗಡೆಯವರ ಮತ್ತು ಗಣೇಶ್ ನಾರಾಯಣ ಅವರ ಅಧ್ಯಕ್ಷತೆಯಲ್ಲಿ ಬಹಳ ಅದ್ಭುತವಾಗಿ ನಡೆಸುವ ತೀರ್ಮಾನ ಮಾಡಿ ಕಮಿಟಿಯನ್ನು ಮಾಡಿ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ. ಊರಿನವರ ಸಹಕಾರ ಮತ್ತು ನಮ್ಮ ಕೃತಜ್ಞ ನವಜೀವನ ಸಮಿತಿ ಸದಸ್ಯರ ಸಹಕಾರ ಮತ್ತು ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು, ಯೋಜನೆಯ ನಿರ್ದೇಶಕರು ಮತ್ತು ಯೋಜನಾಧಿಕಾರಿಗಳು
ಜನಪ್ರತಿನಿಧಿಗಳ ಮತ್ತು ಊರಿನ ಗಣ್ಯರ ಸಹಕಾರದೊಂದಿಗೆ ಈ ಶಿಬಿರ 8 ದಿವಸ ವಿಶೇಷವಾಗಿ ನಡೆಯುತ್ತಿದೆ. ಮುಖ್ಯವಾಗಿ ಇಲ್ಲಿ ಬಂದಂತ ಈಗಾಗಲೇ 20 ಜನ ನಮ್ಮ ಶಿಬಿರಾರ್ಥಿಗಳೆಲ್ಲ ಬಂದಿದ್ದೀರಿ. ಕೆಲವರಿಗೆ ಗೊತ್ತಿದ್ದು ಬಂದಿದ್ದೀರಿ, ಕೆಲವರ ಗೊತ್ತಿಲ್ಲದ ಸುಳ್ಳು ಹೇಳಿ ಕೆಲವರು ಹಾಕಿದ್ದಾರೆ. ಇದುವರೆಗೆ 2061 ಶಿಬಿರದಲ್ಲೂ ನಾವು ಮಾಡಿದ್ದೇವೆ ಅಂತ ಹೇಳಿದ್ರೆ ಹೆಚ್ಚಿನವರನ್ನ ಗೊತ್ತಿಲ್ಲದ ಶಿಬಿರಕ್ಕೆ ಸೇರಿಸಿದ್ದೇವೆ. ನಮ್ಮ ವಿಶೇಷವಾಗಿ ಚಂದ್ರಶೇಖರ್ ಇದ್ದಾರೆ. ನಮ್ಮ ಡಿಸೆಂಬರ್ ತಿಂಗಳಲ್ಲಿ ನಾವು ಮುರುಡೇಶ್ವರದ ಒಂದು ಶಿಬಿರವನ್ನು ಮಾಡಿದ್ದೇವೆ. ಅದರ ವ್ಯವಸ್ಥಾಪಕ ಸಮಿತಿಯ ಗೌರವಾಧ್ಯಕ್ಷರಾಗಿ ಅವರಲ್ಲಿ ಸೇವೆಯನ್ನು ಕೊಟ್ಟಿದ್ದು. ಕಡೆ ದಿವಸ ಧರ್ಮಸ್ಥಳದಿಂದ ವೀರೇಂದ್ರ ಹೆಗ್ಗಡೆಯವರು ಬರುವ ಹಾಗೆ ಮಾಡಿ 15 ಜನ ಸೇರುವಂತ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳದ ಪೂಜ್ಯರು ಮತ್ತು ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸುವ ವ್ಯವಸ್ಥೆಯಿಂದ ಸರ್ವರು ಮಾಡಿದ್ರು. ಅವರು ಮಾಡಿದ ಶಿಬಿರದಲ್ಲಿ 106 ಜನ ಶಿಬಿರಾರ್ಥಿಗಳು ಸೇರಿಕೊಂಡಿದ್ರು. ಅದು ಕೂಡ ನಮ್ಮ ನವಜೀವನ ಸಮಿತಿ ಸದಸ್ಯರು ಬಹಳ ಅದ್ಭುತವಾದ ಸ್ವಯಂ ಸೇವಕರಾಗಿ ಸಹಕಾರ ಕೊಟ್ಟಿದ್ದಾರೆ. ಜೊತೆಗೆ ಅದರಲ್ಲೂ ಕೂಡ 70 ಜನರನ್ನ ಗೊತ್ತಿಲ್ಲದೆ ಶಿಬಿರಕ್ಕೆ ಸೇರಿಸಿ ವ್ಯವಸ್ಥೆ ಮಾಡಿದ್ದೇವೆ. ಅವರು 2-3 ದಿವಸದಲ್ಲಿ ಪರಿವರ್ತನೆ ಆಗಿ ಕಡೆ ದಿವಸ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಬಂದ ದಿವಸ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ನಾನು ಮುಂದೆ ಹೊಸ ಜೀವನವನ್ನು ಮಾಡಲಿಕ್ಕೆ ಒಂದು ಸಂಕಲ್ಪವನ್ನು ಮಾಡಿ ಕುಡಿತ ಬಿಟ್ಟು ಅದ್ಭುತವಾದ ಜೀವನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ತುಂಬಾ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಇಲ್ಲಿ ಬಂದ 60 ಜನರನ್ನ ನಾವು ಇಲ್ಲಿ ಶಿಬಿರಾರ್ಥಿಗಳನ್ನು ಸೇರ್ಪಡಿಸುವ ಒಂದು ಗುರಿಯನ್ನು ಇಟ್ಟುಕೊಂಡಿದ್ದೇವೆ. ಮುಖ್ಯವಾಗಿ ಇಲ್ಲಿ ಬಂದ ನೀವು ಯಾರು ಟೆನ್ಷನ್ ಮಾಡಬೇಡಿ, ತಲೆಬಿಸಿ ಮಾಡಬೇಡಿ. ಕುಡಿತ ಸಡನ್ ಬಿಟ್ಟಾಗ ತುಂಬಾ ತೊಂದರೆ ಆಗುತ್ತೆ. ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಹೇಳ್ತಾರೆ, ಒಂದು ದೊಡ್ಡ ಟ್ಯಾಂಕ್ಗೆ ಚಿಕ್ಕ ತೂತು ಇದ್ದಾಗ ಮದ್ಯಪಾನ, ನೀವು ಎಷ್ಟೇ ನೀರನ್ನು ತುಂಬಿಸಿ ಮದ್ಯಪಾನ ಇದ್ರೆ ಆ ತೂತು ಇದ್ರೆ ನಿಮ್ಮಲ್ಲಿ ಆಸ್ತಿ ಇರಲಿ, ಅಂತಸ್ತು ಇರಲಿ, ನೆಮ್ಮದಿ ಇರಲಿ, ದುಡ್ಡು ಇರಲಿ, ಬಂಗಾರ ಇರಲಿ, ಆ ತೂತಿನ ಮೂಲಕ ಮದ್ಯಪಾನದ ಮೂಲಕ ಎಲ್ಲವೂ ಸರ್ವನಾಶ ಆಗುತ್ತೆ, ಸೋರಿ ಹೋಗುತ್ತೆ ಎಂಬ ಮಾತನ್ನ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಹೇಳಿದ್ದಾರೆ. ಹಾಗಾಗಿ ಆ ಟ್ಯಾಂಕ್ಗೆ ಆ ತೂತನ್ನು ಮುಚ್ಚಿಸುವ ಕೆಲಸವನ್ನ ನಾವು ಮಧ್ಯವರ್ಜನ ಶಿಬಿರದ ಮೂಲಕ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಇಲ್ಲಿ ಬಂದಂತ ಯಾವ ಶಿಬಿರಾರ್ಥಿಗಳು ಟೆನ್ಷನ್ ಮಾಡಬೇಡಿ. ನಿಮ್ ಸಡನ್ ಕುಡಿತ ತೊಂದರೆ ಆಗುತ್ತೆ, ಸಡನ್ ಏನಾಗುತ್ತೆ, ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ, ನಿದ್ದೆ ಬರಲ್ಲ, ಊಟ ಸೇರಲ್ಲ, ಬೇರೆ ಬೇರೆ ಭಯ ಆಗುತ್ತೆ. ಈ ರೀತಿ ಒಂದು ಹಕ್ಕವನ್ನು ನೋಡಿದ್ರೆ ಹಾವನ್ನು ಕಂಡಾಗುತ್ತೆ, ಸಿಕ್ಕಾಪಟ್ಟೆ ಬೆವರುತ್ತೆ, ಆಗುತ್ತೆ. ಇದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮತ್ತು ಕೌಟುಂಬಿಕವಾಗಿ ಮತ್ತು ಸಾಮಾಜಿಕವಾಗಿ ತೊಂದರೆಯನ್ನು ಕೊಡುವ ಒಂದು ಭೀಕರವಾದ ತತ್ಪರವಾದಂತಹ ಸಮಸ್ಯೆ ಈ ಮದ್ಯಪಾನ. ಅದಕ್ಕೆ ಪೂರಕವಾಗಿ ಈ ಕೇವಲ 8 ದಿವಸದಲ್ಲಿ ನಿಮ್ಮನ್ನ ಪರಿವರ್ತನೆಗೊಳಿಸುವ ವ್ಯವಸ್ಥೆ. ಇಲ್ಲಿ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಪ್ರಮಾಣ ಮಾಡಿಸೋದಿಲ್ಲ, ಇಂಜೆಕ್ಷನ್ ಮದ್ದು ಮಾತ್ರ ಕೊಟ್ಟು ಉತ್ತರಿಸುವ ಕಾರ್ಯಕ್ರಮ ಇದಲ್ಲ, ಅಥವಾ ಕಾಯಿಲ ಕಟ್ಟಿ ಪ್ರಸಾದ ಹಾಕಿ ಉತ್ತರಿಸಲಿಕ್ಕೆ ಆಗುವುದಿಲ್ಲ. ಇಲ್ಲಿ ಕೇವಲ ಮನಸ್ಸನ್ನು ಪರಿವರ್ತನೆ ಮಾಡುವ ಕಾರ್ಯಕ್ರಮ. ನಿಮಗೆ ಯಾರು ಹೊಡೆಯುವುದಿಲ್ಲ, ಜೋರು ಮಾಡೋದಿಲ್ಲ. ಬೆಳಿಗ್ಗೆ ಯೋಗ, ಧ್ಯಾನ, ಪ್ರಾರ್ಥನೆ, ಸಲಹೆ, ಗಣ್ಯತೆ ಮಾಹಿತಿ, ಆಟೋಟ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ, ಆಮೇಲೆ ಸಂಜೆ ಭಜನಾ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಪರಿವರ್ತನೆಗೊಳಿಸುವ ವಿಶೇಷವಾದ ಕಾರ್ಯಕ್ರಮ ನಡೆಯುತ್ತೆ. ಇಲ್ಲಿ ಶಿಬಿರಾಧಿಕಾರಿ ಧರ್ಮಸ್ಥಳದ ಪೂಜ್ಯರನ್ನ ವಿದ್ಯಾರ್ಥಿಗಳನ್ನು ಕಳಿಸಿಕೊಟ್ಟಿದ್ದಾರೆ. ಅದೇ ರೀತಿ ನಂದಕುಮಾರ್ ಅವರು ಬಂದಿದ್ದಾರೆ. ಆರೋಗ್ಯ ಸಹಾಯಕಿಯಾಗಿ ಶ್ರೀಮತಿ ಕಿಲೋಮಿನಾರಿಗಳು ತುಂಬಾ ಅನುಭವ ಇದ್ದಂತಹ ಒಬ್ಬ ಸಿಸ್ಟರ್. ಅವರು ನಿಮ್ಮ ಆರೋಗ್ಯ ಸೇವೆಯನ್ನು ಮಾಡ್ತಾರೆ. ಇಲ್ಲೇ ಇದ್ದುಕೊಂಡು 24x7 ಅವರು ಇದ್ದುಕೊಂಡು ಇಲ್ಲಿ ಸೇವೆಯನ್ನು ಮಾಡ್ತಾರೆ. ಜೊತೆಗೆ ಮೇಲ್ವಿಚಾರಕರು ಉದಯ ಇದ್ದಾರೆ. ಜೊತೆಗೆ ನಮ್ಮ ಯೋಜನಾಧಿಕಾರಿಗಳು ಪ್ರಭಾಕರ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸುಜಾತ ಮೇಲ್ವಿಚಾರಕರ ತಂಡ ಮತ್ತು ಇಲ್ಲಿಯ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಊರಿನ ಗಣ್ಯರ, ನವಜೀವನ ಸಮಿತಿ ಸದಸ್ಯರ ಮತ್ತು ಶೌರ್ಯ ತಂಡದವರ ಎಲ್ಲರ ಸಹಕಾರದೊಂದಿಗೆ ಈ ಶಿಬಿರ 8 ದಿವಸ ಬಹಳ ಅದ್ಭುತವಾಗಿ ನಡೆಯುತ್ತಿದೆ. ಧರ್ಮಸ್ಥಳದಿಂದ ಅಡಿಯವರು ಇಬ್ಬರನ್ನ ಕರೆಸಿಕೊಂಡಿದ್ದಾರೆ. ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ವ್ಯವಸ್ಥೆಯಿಂದ ಇಲ್ಲಿ ಮಾಡ್ತಾರೆ. ಹಾಗಾಗಿ ನೀವು ಯಾರು ಟೆನ್ಷನ್ ಮಾಡಬೇಡಿ, ದಯವಿಟ್ಟು ಟೆನ್ಷನ್ ಮಾಡಬೇಡಿ. ಗೊತ್ತಿದ್ದು ಗೊತ್ತಿಲ್ಲದಿರಲಿ, ಇದೊಂದು ಅವಕಾಶ ನಿಮಗೆ ಧರ್ಮಸ್ಥಳದ ಅವಕಾಶ ಸಿಕ್ಕಿದೆ, ಅದನ್ನ ಸದ್ಬಳಕೆ ಮಾಡಿಕೊಂಡು ಹೋಗಿ ಅನ್ನುವ ಭಾವನೆ ಸಂದರ್ಭದಲ್ಲಿ ವಿನಂತಿಸುತ್ತಾ, ಧರ್ಮಸ್ಥಳದ ಜ್ಯೋತಿ ನಾವು ಬೆಳಗುತ್ತೋ ಅದೇ ರೀತಿ ನಿಮ್ಮ ಮನೆಯಲ್ಲಿ ಧರ್ಮಸ್ಥಳದ ಜ್ಯೋತಿ ಬೆಳಗಲಿ, ಮದ್ಯಪಾನ ದೂರ ಆಗಿ ನಿಮ್ಮ ಜೀವನ ಪಾವನ ಆಗಲಿ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ವಿನಂತಿಸುತ್ತಾ, ವೇದಿಕೆಯಲ್ಲಿ ಎಲ್ಲ ಗಣ್ಯಾತಿಗಳಿಗೆ, ವ್ಯವಸ್ಥಾಪಕ ಸಮಿತಿಯವರಿಗೆ, ಯೋಜನೆಯ ನಿರ್ದೇಶಕರು, ಯೋಜನಾಧಿಕಾರಿಗಳು ಮತ್ತು ಕಾರ್ಯಕರ್ತರಿಗೆ, ನವಜೀವನ ಸಮಿತಿಯ ಸದಸ್ಯರಿಗೆ ಆಗಮಿಸಿದ ಎಲ್ಲರಿಗೂ ನಿಮಗೂ ವಂದಿಸುತ್ತಾ ನನ್ನ ಪ್ರಾಸ್ತಾವಿಕ ಮಾತನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಜನಜಾಗೃತಿ.
ಶ್ರೀ ಕ್ಷೇತ್ರ ಧರ್ಮಸ್ಥಳ ಸ್ವಾಮಿ ಮಂಜುನಾಥ ಸ್ವಾಮಿಗೆ ನಮಸ್ಕರಿಸುತ್ತಾ ಪೂಜ್ಯ ಸಾವಂತರ ಆಶೀರ್ವಾದವನ್ನ ಬೇಡುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಮಧ್ಯವರ್ತಿನ ವ್ಯವಸ್ಥಾಪನಾ ಸಮಿತಿ ಚಿತ್ರದುರ್ಗದ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಶ್ರೀ ಸೀತಾರಾಮಚಂದ್ರ ಸಭಾಭವನ ಸೋದೆ ವಾದಿರಾಜ ಮಠ ಕೇಂದ್ರ ಇಲ್ಲಿ ಈ ಒಂದು ಮಧ್ಯವರ್ತಿನ ಶಿಬಿರವನ್ನ ತುಂಬಾ ಉತ್ತಮವಾದ ರೀತಿಯಲ್ಲಿ ಆಯೋಜನೆಯನ್ನ ಮಾಡಿದೆ. ತುಂಬಾ ಸಂತೋಷದ ವಿಚಾರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ ಆಗಲಿ, ಶ್ರೀ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಆಗಲಿ ನಾವೇನು ಹೇಳಬೇಕಾಗಿಲ್ಲ. ಎಲ್ಲರೂ ಕೂಡ ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೇಗೆ ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಚಿರಪರಿಚಿತವೋ ಹಾಗೆ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆಯು ಕೂಡ ಅಷ್ಟೇ ಪ್ರಬಲವಾಗಿ ಬೆಳೆದು ನಿಂತಿದೆ ಅನ್ನೋದನ್ನ ತಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ತಿಳ್ಕೊಳ್ಬೇಕಾಗಿದೆ. ಈ ಒಂದು ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಸಮಾಜಮುಖಿ ಕೆಲಸಗಳನ್ನ ಮಾಡಿಕೊಂಡು ಬರ್ತಾ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಅದು ಇನ್ನೊಂದು ಭಾಗವಾಗಿ ಸಮಾಜದಲ್ಲಿ ಈ ಒಂದು ಮಧ್ಯ ಎಷ್ಟು ಸಮಾಜಕ್ಕೆ ಅಥವಾ ವ್ಯಕ್ತಿಗೆ ಮಾರಕ ಅನ್ನುವುದನ್ನ ತಿಳಿದುಕೊಂಡಂತ ನಮ್ಮ ಕಾನೂನುಗಳು ಈ ಒಂದು ಮಧ್ಯವರ್ತಿನ ಶಿಬಿರದ ಮೂಲಕ ಸಮಾಜದಲ್ಲಿ ಮದ್ಯ ಕುಡಿಯುವ ಸಂಖ್ಯೆಯನ್ನ ಕಡಿಮೆ ಮಾಡಬೇಕು, ವ್ಯಸನಗಳನ್ನ ಕಡಿಮೆ ಮಾಡಬೇಕು ಅನ್ನುವಂತಹ ಒಂದು ಸದುದ್ದೇಶದಿಂದ ಈ ಒಂದು ಮಧ್ಯವರ್ತಿನ ಶಿಬಿರವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಇವತ್ತು ನಾವು 2002ನೇ ಮಧ್ಯವರ್ತಿನ ಶಿಬಿರದಲ್ಲಿ ಇದೆ. 2062ನೇ ಮಧ್ಯವರ್ತಿನ ಶಿಬಿರವನ್ನ ಈ ಕೆಂಚಗಾರ ಚಿಕ್ಕನಕೋಟೆ ಪಂಚಾಯತ್ ಅಲ್ಲಿ ನಮ್ಮ ಇಲ್ಲಿಯ ಸ್ಥಳೀಯರು ಹಾಗೆ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೆ ಅನೇಕ ಸಂಘ ಸಂಸ್ಥೆಗಳು ಸೇರಿ ಆ ಯೋಜನೆಯನ್ನ ಮಾಡಿದ್ವಿ. ಇನ್ನೊಂದು ವಿಶೇಷ ಅಂತಂದ್ರೆ ಚಿಕ್ಕನಕೋಟೆ ಪಂಚಾಯತಿ ಕೆಂಚಗಾರದಲ್ಲಿ ಇದು 3ನೇ ಮಧ್ಯವರ್ತಿನ ಶಿಬಿರ ಹೇಳಿಕೊಳ್ಳಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಅನ್ನೋ ಮಾತನ್ನ ನಾವು ಕೂಡ ಈ ಗ್ರಾಮಾಭಿವೃದ್ಧಿ ಯೋಜನೆ ಯಾವತ್ತು ಪ್ರಾರಂಭ ಆಯಿತು ಅಂದಿನಿಂದ ಯಾವತ್ತೂ ಕೂಡ ಆ ಒಂದು ಒಡನಾಟದಲ್ಲಿ ಇದು ಅವರ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಕೂಡ ಭಾಗಿಯಾಗಿದ್ದಾರೆ. ನಾನು ಕೂಡ ಈ ಹಿಂದೆ ಇಲ್ಲಿ ಮಧ್ಯವರ್ತಿನ ಶಿಬಿರ ಆದಾಗ ಇಲ್ಲಿ ಮಧ್ಯವರ್ತಿನ ಶಿಬಿರದ ಗೌರವಾಧ್ಯಕ್ಷರಾಗಿ ಈ ಒಂದು ಶಿಬಿರದಲ್ಲಿ ಕಾರ್ಯವನ್ನು ಮಾಡಿದ್ದೇನೆ. ಹಾಗೆ ವೇಸಪ್ಪದಲ್ಲಿ ನಡೆದಂತಹ ಮಧ್ಯವರ್ತಿನ ಶಿಬಿರದ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯವನ್ನು ಮಾಡಿದ್ದೇನೆ ಅಂತ ಹೇಳಿಕೊಳ್ಳಲಿಕ್ಕೆ ತುಂಬಾ ಹೆಮ್ಮೆ ಆಗ್ತದೆ. ಹಾಗೆ ಇವತ್ತು ಈ ಒಂದು 2062ನೇ ಮಧ್ಯವರ್ತಿನ ಶಿಬಿರದ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಮಾನ್ಯ ಈ ಒಂದು ಪಟ್ಟಣ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ಮೀನುಗಾರಿಕೆ ಮಂಡಳಿ ಮತ್ತು ಒಳನಾಡು ಜಲಸಾರಿಗೆ ಸಚಿವರಾದಂತಹ ಶ್ರೀಯುತ ಮಂಕಾಳು ವೈದ್ಯರು ಬರಬೇಕಿತ್ತು. ಆದರೆ ಕಾರಣಾಂತರಗಳಿಂದ ತಮ್ಮ ಗೊತ್ತಿದೆ ಪಟ್ಟಣದಲ್ಲಿ ನಡೆದಂತಹ ಒಂದು ಘನಘೋರ ದುರಂತ ಅದು ತುಂಬಾ ನೆನೆಸ್ಕೊಳ್ಳಿಕ್ಕೂ ಸಾಧ್ಯವಾಗದೇ ಇದ್ದಂತಹ ಒಂದು ದುರಂತ. ಆ ಒಂದು ಕಾರಣದಿಂದ ಆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗುವುದಿಲ್ಲ ಅನ್ನುವ ಮಾತನ್ನ ಹೇಳಿದರು. ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನ ನಾವು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡಿದರೆ ತುಂಬಾ ಸಂತೋಷ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಸಮಿತಿಯ ಅಧ್ಯಕ್ಷರು, ಈ ಕಾರ್ಯಕ್ರಮದ ಅಧ್ಯಕ್ಷರು ಆತ್ಮೀಯವಾದಂತಹ ಶ್ರೀಯುತ ಗಣೇಶ್ ನಾಯ್ಕರವರೇ, ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಹಿರಿಯರು, ಆತ್ಮೀಯರು, ನಮಗೆ ಮಾರ್ಗದರ್ಶಕರು ಆದಂತಹ ಶ್ರೀಯುತ ಚಂದ್ರಶೇಖರ್ ಗೌಡರವರೇ, ಹಾಗೆ ಮಹೇಶ್ ಬಾಬುರಾಯ್ ನಾಯಕರವರೇ, ಹಾಗೆ ಈ ಜಿಲ್ಲಾ ನಿರ್ದೇಶಕ ಸದಸ್ಯರಾದಂತಹ ನಾಗರತ್ನ ಹೆಗಡೆಯವರೇ, ಹಾಗೆ ಈ
ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಹಾಗೂ ನಮ್ಮ ಆತ್ಮೀಯವಾದಂತಹ ವಿ.ಕೆ. ವಿಶಾಲ್ ಅವರೇ, ಹಾಗೆ ಈ ಭಾಗದ ನಾಯಕರು ಹಿರಿಯರಾದಂತಹ ಹರಿಯಪ್ಪ ನಾಯಕರವರೇ, ನಮ್ಮ ಕಾಲೇಜಿನ ಪ್ರಿನ್ಸಿಪಾಲರು, ನಮ್ಮ ಗುರುಗಳು ಆದ ಶ್ರೀಯುತ ಎಸ್.ಸಿ. ಭಟ್ರವರೇ, ರಾಮಚಂದ್ರ ಆರ್.ಎಸ್. ನಾಯಕರವರೇ, ನರಸಿಂಹ ರಾಮಚಂದ್ರ ಭಟ್ರವರೇ, ಪ್ರಶಾಂತ್ ಮಾರುತಿ ನಾಯಕರವರೇ, ವಿನಾಯಕ್ ಮಾದೇವ್ ನಾಯಕರವರೇ, ಹಾಗೆ ಆತ್ಮೀಯರು ಹಿರಿಯರಾದಂತಹ ಐ ನಾಯಕರವರೇ, ವಿಘ್ನೇಶ್ ಅಂಗಡಿ ಸಮಿತಿಯ ಗೌರವಾಧ್ಯಕ್ಷರು ಆತ್ಮೀಯರಾದಂತಹ ವಿಘ್ನೇಶ್ವರ ಗಣಪತಿ ಹೆಗಡೆಯವರೇ, ನಾಗೇಶ್ ಮಾದೇವ್ ನಾಯಕರವರೇ, ಬಿ.ಟಿ. ನಾಯಕರವರೇ, ಹಾಗೆ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗೌರವಾನ್ವಿತರೆ, ಈ ಯೋಜನೆಯ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರೇ, ಈ ಒಂದು ಮಧ್ಯವರ್ತಿನ ಶಿಬಿರದ ಏನು ಸಮಿತಿಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ಸದಸ್ಯರೇ, ನಡೆದಂತಹ ಎಲ್ಲ ಸಾರ್ವಜನಿಕರೇ, ಶ್ರೀ ಕ್ಷೇತ್ರದ ಭಕ್ತಾದಿಗಳೇ, ಮೊದಲನೇದಾಗಿ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದೇ ಒಂದು ಪುಣ್ಯದ ಕೆಲಸ ಅಂತ ಅಂದುಕೊಳ್ತೇನೆ. ಯಾಕೆಂತಂದ್ರೆ ಈ ಮದ್ಯ ಅನ್ನುವುದು ಒಬ್ಬ ವ್ಯಕ್ತಿಯ ದೈಹಿಕ, ಮಾನಸಿಕ, ಆರ್ಥಿಕ, ಸಾಮಾಜಿಕ ಮತ್ತು ಈ ಬದುಕನ್ನ ನಾಶ ಮಾಡುವಂತ ಒಂದು ಪಾಲನೆ. ಮನುಷ್ಯನ ದೈಹಿಕ ಅಂತಂದ್ರೆ ಈ ಕುಡಿತದಿಂದ ಮನುಷ್ಯ ಆರೋಗ್ಯವಾಗಿ ದೈಹಿಕವಾಗಿ ಅವನು ಆರೋಗ್ಯವನ್ನ ಕಳ್ಕೊಳ್ತಾನೆ. ಈ ಕುಡಿತದಿಂದ ಆರ್ಥಿಕವಾದ ನಷ್ಟಕ್ಕೆ ಗುರಿಯಾಗ್ತಾನೆ. ಕುಟುಂಬದ ಆರ್ಥಿಕ ಪರಿಸ್ಥಿತಿ ಕೆಡ್ತದೆ. ಸಮಾಜದಲ್ಲಿ ಗೌರವವನ್ನ ಕಳ್ಕೊಳ್ಬೇಕಾಗ್ತದೆ. ಸಮಾಜಮುಖಿಯಾಗಿ ಬದುಕಲಿಕ್ಕೆ ಆತನಿಗೆ ಕಷ್ಟ ಆಗ್ತದೆ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಆ ವ್ಯಕ್ತಿ ಮದ್ಯವನ್ನ ಕುಡಿತಾರೆ. ಆದ್ರೆ ಇದು ಕುಡಿಬಾರದು. ಕುಡಿದ್ರೆ ಏನಾಗ್ತದೆ ಅನ್ನೋದನ್ನ ಮತ್ತೊಮ್ಮೆ ಸಮಾಜಕ್ಕೆ ಮತ್ತು ಆ ಕುಡಿಯುವಂತವರಿಗೆ ಹೇಳಬೇಕು. ಈ ಒಂದು ಶಿಬಿರದ ಮೂಲಕ ಅನ್ನುವಂತಹ ಒಂದು ಕ್ರಾಂತಿಕಾರಿ ಆದಂತಹ ಒಂದು ಬದಲಾವಣೆಯನ್ನು ಸಮಾಜದಲ್ಲಿ ತರಬೇಕು ಅನ್ನುವಂತಹ ಒಂದು ವಿಷಯವನ್ನ ಇಟ್ಕೊಂಡು ನಮ್ಮ ಪೂಜ್ಯರು ಈ ಒಂದು ಕಾರ್ಯಕ್ರಮವನ್ನ ಸಮಾಜಕ್ಕೆ ಕೊಟ್ಟಿದ್ದಾರೆ. ಅದರ ಸದುಪಯೋಗ ಆಗಬೇಕು. ಇಲ್ಲಿ ಈ ಒಂದು ಶಿಬಿರದಲ್ಲಿ ಭಾಗವಹಿಸಿದವರು ಎಲ್ಲರೂ ಮದ್ಯವನ್ನ ಈ ವ್ಯಸನವನ್ನ ಬಿಡ್ತಾರೆ ಅನ್ನೋದಲ್ಲ. ಆದರೆ ಅದರೊಂದಿಷ್ಟು ಪರ್ಸೆಂಟೇಜ್ ಬಿಟ್ಟರೂ ಕೂಡ ಅದು ಸಮಾಜಕ್ಕೆ ಅಥವಾ ಕುಟುಂಬಕ್ಕೆ ಒಂದು ದೊಡ್ಡ ಕೊಡುಗೆ ಆಗ್ತದೆ ಅನ್ನೋದು ಪೂಜ್ಯರ ಒಂದು ಕನಸು. ಆದರೆ ನನ್ನ ಅನುಭವವನ್ನು ಹೇಳ್ಕೊಳ್ಬೇಕು ಅಂತಂದ್ರೆ, ನಾವು ಎಸ್ಎಫ್‌ದಲ್ಲಿ ಈ ಒಂದು ಮಧ್ಯವರ್ತಿನ ಶಿಬಿರವನ್ನ ಏನ್ ಮಾಡಿದ್ರು, ಆ ಒಂದು ಮಧ್ಯವರ್ತಿನ ಶಿಬಿರದಲ್ಲಿ ಸುಮಾರು 67 ಶಿಬಿರಾರ್ಥಿಗಳು ಆ ಒಂದು ಮಧ್ಯವರ್ತಿನ ಶಿಬಿರದಲ್ಲಿ ಭಾಗವಹಿಸಿದ್ರು. ನನಗೆ ಗೊತ್ತಿರುವ ಹಾಗೆ ಆ ಮದ್ಯವನ್ನ ಬಿಟ್ಟು ನಮ್ಮ ಆತ್ಮೀಯರಾಗಿ, ನಮ್ಮ ಸ್ನೇಹಿತರಾಗಿ ಈಗಲೂ ಕೂಡ ಮಾರ್ಗೋಡು ಅಥವಾ ಗಣಪತಿಗಿರಿ ಆ ಭಾಗದಲ್ಲಿ ಸುಮಾರು ಆತ್ಮೀಯತೆಯಲ್ಲಿ ನಮ್ಮೊಟ್ಟಿಗೆ ಇರುವವರು ಮದ್ಯವನ್ನ ಬಿಟ್ಟು ಒಂದು 10 ರಿಂದ 15 ನಮ್ಮ ಸ್ನೇಹಿತರಾಗಿ ನಮ್ಮೊಟ್ಟಿಗೆ ಇದ್ದಾರೆ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ತುಂಬಾ ಹೆಮ್ಮೆ ಆಗ್ತದೆ. ಅವು ಎಲ್ಲ ಸಂದರ್ಭಗಳಲ್ಲಿಯೂ ನಮ್ಮನ್ನ ಹೇಳ್ಕೊಳ್ತಾರೆ. ಆದ್ರೆ ನಾನು ಈ ಒಂದು ಕಾರ್ಯಕ್ರಮದ ಮುಖೇನ ನಾನು ಮದ್ಯವನ್ನ ಬಿಟ್ಟು ಸಮಾಜದಲ್ಲಿ ಬದುಕ್ತಾ ಇದ್ದೇನೆ. ಕೌಟುಂಬಿಕವಾಗಿ ಒಂದು ಸ್ಥಿರತೆಯನ್ನ ಕಾಕೊಂಡಿದ್ದೇನೆ, ಆರ್ಥಿಕವಾಗಿ ಬದ್ಧತೆಯನ್ನ ಕಟ್ಕೊಂಡಿದ್ದೇನೆ ಅನ್ನೋದನ್ನ ಸಮಾಜ ಮುಂದೆ ಹೇಳ್ಕೊಳ್ಳುವಂತ ಒಂದು ವೇದಿಕೆಯನ್ನ ಈ ಶಿಬಿರ ಮಾಡ್ಕೊಂಡಿದೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಯಾವುದೂ ಬೇಕಾಗಲಿಲ್ಲ ಅನ್ನೋ ಮಾತನ್ನ ಹೇಳ್ತೇನೆ. ನಾನು ಯಾವತ್ತೂ ಹೇಳುವುದೇ, ಯಶಸ್ಸಿನ ಗುಟ್ಟು ಹೊಡೆದಿರುವುದು, ಬೀಳದೇ ಇರುವುದರಲ್ಲಿ ಎಲ್ಲ ಪ್ರತಿ ಸಲ ಬೇಕಾಗಲು ಹುಟ್ಟಿರುವ ಸ್ಥಳ ನಮ್ಮಲ್ಲಿ ಇರಬೇಕು ಅಂತ ಮಾತಾಡೋದು. ಯಾಕೆಂತಂದ್ರೆ ಮನುಷ್ಯನ ಜೀವನ ಅಂತಂದ್ರೆ ಹುಟ್ಟು ಆಕಸ್ಮಿಕ ಆದರೂ ಕೂಡ ಸಾವು ಅನ್ನೋದು ಅದು ನಿಖರವಾಗಿ ಇರುತ್ತದೆ. ಹುಟ್ಟಿದ ವರ್ಷ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಹಾಗಾಗಿ ಆ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಒಬ್ಬ ಮನುಷ್ಯನಿಗೆ ಅನೇಕ ವ್ಯವಸ್ಥೆಗಳು ಅಂದ್ರೆ ಬದಲಾವಣೆಗೆ ಅಥವಾ ಅಭಿವೃದ್ಧಿಗೆ ಸಾಕಷ್ಟು ಸಮಯ ಇರುತ್ತದೆ. ಅನೇಕ ಆ ಜೀವನದಲ್ಲಿ ಅನೇಕ ಏಳು ಬೀಳುಗಳು ಜೀವನದಲ್ಲಿ ಇರುತ್ತದೆ. ಅದನ್ನೆಲ್ಲ ತಿಳ್ಕೊಂಡು ಕಲಿತು ಬಾಳಲಾದ
ಮಾಡಬೇಕಾಗಿದೆ. ಇವತ್ತು ಈ ಒಂದು ಶಿಬಿರವನ್ನ ಮಾಡಿದ್ದಾರೆ ಅಂತಂದ್ರೆ ಒಂದಿಷ್ಟು ಜನ ಸೇರಿ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆದ್ರೆ ನಾವು ಅದರಲ್ಲಿ ನಾವು ತೊಡಗಿಸಿಕೊಳ್ಳಬೇಕು. ಯಾರು ಸಮಾಜದ ಒಂದು ಕುಟುಂಬದಲ್ಲಿ ತುಂಬಾ ವ್ಯಸನಿಯಾಗಿ ಆ ಕುಟುಂಬಕ್ಕೆ ತೊಂದರೆ ಆಗ್ತದೆ ಅವನನ್ನ ಗುರುತಿಸಿ ಈ ಒಂದು ಶಿಬಿರದಲ್ಲಿ ತಂದು ಹಾಕುವುದು ಅದು ದೊಡ್ಡ ಈ ಒಂದು ಶಿಬಿರಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ ಆಗ್ತದೆ ಅನ್ನುವುದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಈ ಕ್ಷೇತ್ರದ ಧರ್ಮಸ್ಥಳದ ಇಂತಹ ಅನೇಕ ಯೋಜನೆಗಳು ನಮ್ಮಲ್ಲಿ ಇವೆ. ಅದರ ಸದುಪಯೋಗವನ್ನ ಪಡಿಸಿಕೊಳ್ಳಬೇಕು. ಇವತ್ತು ಇತಿಹಾಸವನ್ನ ನಾವು ತಿಳ್ಕೊಂಡಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಇವತ್ತು ಗ್ರಾಮಾಭಿವೃದ್ಧಿಯ ಇತಿಹಾಸ ಸಾಮಾನ್ಯವಾಗಿ ನಮಗೆ ಎಲ್ಲ ಗೊತ್ತಿದೆ ಅನ್ನೋದನ್ನ ನಾವು ತಿಳ್ಕೊಂಡು ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಹೇಳಿದ್ರು. ಅಂದ್ರೆ ಎಷ್ಟು ವರ್ಷಗಳಾಯಿತು ಈ ಗ್ರಾಮಾಭಿವೃದ್ಧಿ ಯೋಜನೆ ಕೊಟ್ಟು ಹಾಗೆ ಮಧ್ಯವರ್ತಿನ ಶಿಬಿರವನ್ನು ಕೂಡ ನಾವು ಎಷ್ಟು ವರ್ಷದಿಂದ ಪ್ರಾರಂಭ ಮಾಡಿದ್ದೇವೆ. 2062 ಶಿಬಿರಗಳು ಆಗಬೇಕು ಅಂತಂದ್ರೆ ಎಷ್ಟು ವರ್ಷಗಳು ಗತಿಸಿರುವುದು ಅನ್ನೋದನ್ನ ನಾವು ತಿಳ್ಕೊಂಡಾಗ ಮಾತ್ರ ಸಾಧ್ಯ ಆಗ್ತದೆ. ಸಮಾಜದಲ್ಲಿ ಒಂದು ಸಂದರ್ಭದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಹುಟ್ಟುಕೊಂಡಂತಹ ಸಂದರ್ಭದಲ್ಲಿ ಸಮಾಜಕ್ಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಶಕ್ತಿಯನ್ನ ತುಂಬದಂತ ಒಂದು ದೊಡ್ಡ ಸಂಸ್ಥೆ ಅಂತಂದ್ರೆ ಈ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನೋದನ್ನ ತಿಳ್ಕೊಳ್ಬೇಕು. ನಿಮಗೆ ಆರ್ಥಿಕ ಫಲವನ್ನ ಒಂದು ಸಂಘಟನೆಯನ್ನ ಸಮಾಜದಲ್ಲಿ ಕೊಡುವುದರ ಮೂಲಕ ನಿಮಗೆ ಆರ್ಥಿಕವಾದ ಫಲವನ್ನ ಅಥವಾ ಸಾಮಾಜಿಕವಾದ ಶಕ್ತಿಯನ್ನ ಕೊಡುವಂತ ಕೆಲಸವನ್ನ ಈ ಗ್ರಾಮಾಭಿವೃದ್ಧಿ ಯೋಜನೆ ಮಾಡಿದೆ. ನೀವು ಬೆಳೆದು ನಿಂತ ಮೇಲೆ ಅದರ ಬಗ್ಗೆ ಕಾಳಜಿ ಈಗ ನೋಡ್ತಾ ಇದ್ದಾಗ ಮೊದಲಿದ್ದಂತ ಪರಿಸ್ಥಿತಿಗಳು ಅಂತಹ ಸಂಘಟನೆಗಳು ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಗಳಲ್ಲಿ ನಮಗೆ ಕಾಣಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅಂದ್ರೆ ಇವತ್ತು ಬ್ಯಾಂಕಿಗೆ ಹೋಗಿ 10,000 20,000 ರೂಪಾಯಿ ಪಡೆಯುವಾಗ 16 ಡಾಕ್ಯುಮೆಂಟ್ ಅನ್ನು ಕೊಟ್ಟು ಸಾಲ ಪಡೆಯಲಿಕ್ಕೆ ಆಗದಂತಹ ಸಂದರ್ಭದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಸಂಘವನ್ನ 10 ಜನರ ಸಂಘವನ್ನ 20 ಜನರ ಸಂಘವನ್ನ ಕಟ್ಟಿ ಆ ಮೂಲಕ ಆ ಸಂಘದ ಸದಸ್ಯರ ಒಂದು ಬಲದಲ್ಲೇ ನಿಮಗೆ 50 ಲಕ್ಷ 2 ಲಕ್ಷ ಇಂಥ ದೊಡ್ಡ ಪ್ರಮಾಣದಲ್ಲಿ ಸಾಲವನ್ನು ಕೊಟ್ಟು ಆ ಮೂಲಕ ನೀವು ಕೃಷಿಯಲ್ಲಿ ಇರಬಹುದು ಅಥವಾ ಮನೆ ಕಟ್ಟುವುದಲ್ಲಿರಬಹುದು, ಮಕ್ಕಳ ಎಜುಕೇಶನ್ ಇರಬಹುದು, ಹಾಗೆ ಮನೆ ಕಟ್ಟುವುದರಲ್ಲಿರಬಹುದು, ಪ್ರತಿಯೊಂದು ಕೂಡ ನಿಮಗೆ ಆರ್ಥಿಕ ಫಲವನ್ನ ಕೊಟ್ಟಂತ ಒಂದು ಸಂಸ್ಥೆ ಅಥವಾ ಒಂದು ಸಂಘ ಅಂತಂದ್ರೆ ಈ ಗ್ರಾಮಾಭಿವೃದ್ಧಿ ಯೋಜನೆ. ಹಾಗಾಗಿ ನಾವು ಗಟ್ಟಿ ಆದಂತ ಆರ್ಥಿಕ ಫಲವನ್ನ ಪಡೆದಂತ ಸಂಸ್ಥೆಯೊಂದಿಗೆ ನಾವು ಸದಾ ಇರಬೇಕು. ಇಂತಹ ಒಂದು ಯೋಜನೆಯ ಸದುಪಯೋಗವನ್ನ ನಾವು ಪಡ್ಕೊಳ್ಬೇಕು. ನಮಗೆ ಗೊತ್ತಿದೆ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನೋದಕ್ಕಿಂತ ಈ ಧರ್ಮಸ್ಥಳ ಕ್ಷೇತ್ರದ ಪೂಜಾ ವೀರೇಂದ್ರ ಹೆಗಡೆಯವರು ಈ ಕ್ಷೇತ್ರದಲ್ಲಿ ಇವತ್ತು ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇದ್ದು ದೇವಸ್ಥಾನಗಳನ್ನ ಕಟ್ಟುವುದಿರಲಿ, ಸಭಾಭವನ ಕಟ್ಟುವುದಿರಲಿ, ಕಷ್ಟದಲ್ಲಿ ಇದ್ದವರಿಗೆ ದೊಡ್ಡ ಪ್ರಮಾಣದ ನೆರವನ್ನ ಕೊಡುವಂತ ಕೆಲಸವನ್ನ ಎಲ್ಲ ಸಂದರ್ಭಗಳಲ್ಲಿಯೂ ಮಾಡಿಕೊಂಡು ಬಂದಿದ್ದಾರೆ. ಹಾಗಾಗಿ ನಾವು ಯಾವತ್ತೂ ಕೂಡ ಈ ಒಂದು ಪುಣ್ಯದ ಕೆಲಸದಲ್ಲಿ ಭಾಗವಹಿಸಬೇಕು. ನಾವೊಂದು ಬದಲಾಗಿದ್ದೇವೆ ಅಥವಾ ಆರ್ಥಿಕವಾಗಿ ಸದೃಢ ಆಗಿದ್ದೇವೆ ಅನ್ನೋದನ್ನ ಆಗಿದೆ ಅಂತಂದ್ರೆ ನಾವು ಹಿಂದೂ ಬಂದ ದಾರಿಯನ್ನ ಯಾವುದೇ ಕಾರಣಕ್ಕೂ ಮರೆಯಬಾರದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಈ ಶಿಬಿರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಶಿಬಿರಾರ್ಥಿಗಳು ಸೇರಬೇಕು. ಅವರ ಪರಿವರ್ತನೆ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು. ಈ ಯೋಜನೆಯ ಅಥವಾ ಈ ಒಂದು ಶಿಬಿರದ ಫಲವನ್ನ ನಾವು ಸಮಾಜಕ್ಕೆ ಕೊಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದು ನಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಲಿಕ್ಕೆ ಅವಕಾಶವನ್ನ ತಾವೆಲ್ಲರೂ ಈ ಸಂಘಟನೆಗಳು ಹಾಗೆ ಯೋಜನೆ ಮಾಡಿಕೊಟ್ಟಿದೆ. ನಾವು ಯಾವತ್ತೂ ಕೂಡ ನಿಮ್ಮೊಟ್ಟಿಗೆ ಈ ಸಮಾಜಮುಖಿಯಾದಂತಹ ಕೆಲಸದಲ್ಲಿ ಯಾವತ್ತೂ ಕೂಡ ಇದ್ದೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನ ಕೋರ್ತಾ ಈಗ ನವೋದಿನ ಸಮಿತಿಯ ಸದಸ್ಯರು ಅಂದ್ರೆ ಮದ್ಯಪಾನವನ್ನು ಮಾಡಿ ಈ ಶಿಬಿರದ ಮೂಲಕ ಮದ್ಯವನ್ನ ಬಿಟ್ಟು ಹೊಸ ಜೀವನವನ್ನ ಪ್ರಾರಂಭ ಮಾಡಿದಂತ ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು. ನಿಮ್ಮ ಕುಟುಂಬ ಮುಂದೆ ಸದೃಢವಾಗಿ ಆರ್ಥಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಬೆಳೆಯಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಅವಕಾಶಕ್ಕಾಗಿ ಮತ್ತೊಮ್ಮೆ ವಂದಿಸ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸ್ವಾಮಿ ಮಂಜುನಾಥನಿಗೆ ಹಾಗೆ ಕಾವಲರಿಗೆ ಮತ್ತೊಮ್ಮೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಮಾತನ್ನ ಮುಗಿಸ್ತೇನೆ.
ಸ್ನೇಹಿತರು, DSS ಬ್ಯಾಂಕಿನ ಅಧ್ಯಕ್ಷರು, ಮಾರ್ಕೆಟಿಂಗ್ ಸೊಸೈಟಿಯ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಂತ್ ಮಂಕಾಳೆ ಗೋವಿಂದೇಶ್ವರೇ, ಇವತ್ತು ಮಂಕಾಳಿಗರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿತ್ತು. ಕಾಲಾಂತರದ ಒಂದಿನಂತ ಅಧ್ಯಕ್ಷರಾಗಿದ್ದು ನಮಗೆಲ್ಲರಿಗೂ ತಿಳಿಸಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಮಾನ್ ಗಣೇಶ್ ನಾಯ್ಕರವರೇ ಹಾಗೂ ಮಹೇಶ್ ಬಾಬು ನಾಯ್ಕರವರೇ, ಯೋಜನೆ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ನಾಯಕ ನಾಯ್ಕರವರೇ, ನನ್ನ ಆತ್ಮೀಯ ಸ್ನೇಹಿತರು, ಯುವ ನಾಯಕರು, KDCC ಬ್ಯಾಂಕಿನ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮಾನ್ PK ವಿಶಾಲ್ ಅವರೇ, ಆತ್ಮೀಯರು, ಹಿರಿಯರಾಗಿರ್ತಕ್ಕಂಥ ಶ್ರೀಮಾನ್ ಅಯ್ಯಪ್ಪ ನಾಯ್ಕರವರೇ, ಗುರುಗಳಾಗಿರ್ತಕ್ಕಂಥ ಶ್ರೀಮಾನ್ ಹಿರಿಯರಾಗಿರ್ತಕ್ಕಂಥ ಶ್ರೀಮಾನ್ SG ಭಟ್ರವರೇ, ರಾಮಚಂದ್ರ ನಾಯ್ಕರವರೇ, ನರಸಿಂಹರಾಮಚಂದ್ರ ಭಟ್ರವರೇ, ಪ್ರಶಾಂತ್ ರಾಮಜಿ ನಾಯ್ಕರವರೇ, NAಯಕ್ ಮಾದೇವ ನಾಯ್ಕರವರೇ, ನನ್ನ ಆತ್ಮೀಯ ಸ್ನೇಹಿತರು, ಹಿರಿಯರು, ಮುಖವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ಶ್ರೀನಿ ನಾಯ್ಕರವರೇ, ಈ ಕಾರ್ಯಕ್ರಮದ ಗೌರವಾಧ್ಯಕ್ಷರು, ಆತ್ಮೀಯರಾಗಿರ್ತಕ್ಕಂಥ ಶ್ರೀಮಾನ್ ವಿಘ್ನೇಶ್ವರ ನಾಯ್ಕರವರೇ ಹಾಗೂ ಶ್ರೀಮಾನ್ ನಾಗೇಶ್ ನಾಯ್ಕರವರೇ, ಯೋಜನೆಯ ಎಲ್ಲ ಹಿರಿಯ ಅಧಿಕಾರಿಗಳು, ಪದಾಧಿಕಾರಿಗಳೇ, ವೇದಿಕೆಗಳ ಎಲ್ಲ ಗಣ್ಯರೇ, ಈಗಾಗಲೇ ಈ ಕಾರ್ಯಕ್ರಮದ ಬಗ್ಗೆ ವಿವರವಾಗಿ ಹೇಳಿದಂತ ಹಾಗೂ ಈ ಕಾರ್ಯಕ್ರಮಕ್ಕೆ ಒಂದು ಕೇಂದ್ರ ಪೂರ್ಣ ಮಾಹಿತಿಯ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಹಾಗೆ ಈಗಾಗಲೇ ಗೋವಿಂದರು ಎಲ್ಲ ವಿಚಾರಗಳನ್ನ ತುಂಬಾ ಚೆನ್ನಾಗಿ ಆಳವಾಗಿ ಅಭ್ಯಾಸ ಮಾಡಿ ತುಂಬಾ ಚೆನ್ನಾಗಿ ನಾವು ಹೇಳಿದ್ದಾರೆ. ಎಲ್ಲ ಹೇಳಿಕೆಲ್ಲ ನನ್ನ ಅನುಮತಿಯಲ್ಲಿ ಅಂತ ನಾನು ಹೇಳ್ತಿದ್ದೆ. ಯಾಕಂದ್ರೆ ಅದನ್ನೇ ಮತ್ತೆ ಹೇಳ್ತಾ ಹೋದ್ರೆ ಬಹಳ ಕಷ್ಟ. ಇವತ್ತಿನ ಅಭಿವೃದ್ಧಿ ಶಿಬಿರಗಳು 2047 ಅಭಿವೃದ್ಧಿ ಶಿಬಿರ ನಾವು ಕಳೆದ ಡಿಸೆಂಬರ್ನಲ್ಲಿ ನೋಡಿದಲ್ಲಿ ನಾವೆಲ್ಲ ಸೇರಿ ನನ್ನ ಗೌರವ ಪ್ರಶ್ನೆಯಲ್ಲಿ ನಮ್ಮ ಸಚಿವರಾಗಿರ್ತಕ್ಕಂಥ ಶ್ರೀಮಾನ್ ಮಂಕಾಳೆ ಅವರ ಒಂದು ಮಾರ್ಗದರ್ಶನದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನೂರಾರು ಜನ ಸೇರಿ ನಮಗೆ ಇವತ್ತು ಕೂಡ ಈ ಅಭಿವೃದ್ಧಿ ಶಿಬಿರದಲ್ಲಿ ನಡೀತಾ ಇದೆ. ನೂರಾರು ಜನ ಹೆಸರನ್ನ ದಾಖಲೆ ಮಾಡಿದ್ದಾರೆ. ಈ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಬೆಳಕಲ್ಲಿ ಗಣೇಶ ಅವರು ಹೇಳಿದ್ದಾರೆ. ಹಾಗೆ 2005ರಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಗ್ರಾಮೀಣಾಭಿವೃದ್ಧಿ ಯೋಜನೆ ಸುಮಾರು 20-21 ವರ್ಷ ನಡೆಯಿತು. ಇನ್ನೊಬ್ಬ ಹೇಳಬೇಕಂತಂದ್ರೆ ಈ ಯೋಜನೆ ನಮ್ಮ ತಾಲೂಕಿಗೆ ನಮ್ಮ ಮೇಲೆ ಒಂದು ರೀತಿಯ ಕ್ರಾಂತಿಯನ್ನು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಇವತ್ತು 2042 ಶಿಬಿರಗಳಾದರೂ ಕೂಡ ಇದರಲ್ಲಿ ಸುಮಾರು 1 ಲಕ್ಷ ಶಿಬಿರಾರ್ಥಿಗಳು ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. 1 ಲಕ್ಷ ಜನ ಮಾತ್ರ ನಾವು ಲೆಕ್ಕ ಮಾಡ್ತೇವೆ. ಆದರೆ 1 ಲಕ್ಷ ಜನರ ಕುಟುಂಬ ಇರ್ತದೆ. ಒಂದೊಂದು ಕುಟುಂಬದಲ್ಲಿ 5 ಜನರಾದರೂ ತಮ್ಮ ಪ್ರಯೋಜನವನ್ನು ಪಡೀತಾರೆ. ಹಾಗಾಗಿ ನಾವು ಬರೀ 1 ಲಕ್ಷ ಜನರ ಲೆಕ್ಕ ಹೇಗೆ ಆಗುವುದಿಲ್ಲ. 1 ಲಕ್ಷ ಕುಟುಂಬದವರು ಹೇಳಲು ತಪ್ಪಾಗಿಲ್ಲ. ಈ ಯೋಜನೆ ನಿಮ್ಮ ಪೂಜೆ ಕಾಣಲು ಬಹಳ ಇಷ್ಟಪಡ್ತಾರೆ. ಇವತ್ತು ಕಾಣಲು ಅನೇಕ ಯೋಜನೆಗಳನ್ನು ತಂದಿದ್ದಾರೆ. ಆದರೆ ಅವರಿಗೆ ಈ ಒಂದು ಮಧ್ಯವರ್ತಿ ಶಿಬಿರ ಬಹಳ ಪ್ರೀತಿ. ಯಾಕಂದ್ರೆ ಈ ಮಧ್ಯವರ್ತಿ ಶಿಬಿರದ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ನಮ್ಮ ಗಣೇಶ್ವರು ಹೇಳಿದ್ದಾರೆ, ಒಂದು ಒಳ್ಳೆ ಬಗೆ ತಂದು ಅದಕ್ಕೆ ಒಂದು ಸಣ್ಣ ಕೂತಿದ್ದಾರೆ. ನೀವು ಎಷ್ಟೇ ಕೂಗ್ತಾ ಇದ್ರು ಕೂಡ ಒಂದಾಗಿ ಹೋಗ್ತಾನೆ ಇರ್ತದೆ. ಬಗೆ ಹೊಸೆ ಅದ್ರಲ್ಲಿ ಏನು ಉಪಯೋಗ ಆಗುವುದಿಲ್ಲ. ಹಾಗೆ ಇಲ್ಲೂ ಕೂಡ ಎಲ್ಲರೂ ಒಂದು ಬೀಗ 1,000, 3,000, 2,000 ದುಡಿಯೋದಿದ್ದಾರೆ. ಆದ್ರೆ ಮನೆಗೆ ಎಷ್ಟು ಹಣ ಹೋಗುತ್ತದೆ ಬಹಳ ಮುಖ್ಯ. ಪೂರ್ಣ ಹಣ ಮನೆಗೆ ಹೋಗುವುದಿಲ್ಲ. ಅನೇಕ ದುಶ್ಚಟಗಳಿಂದಾಗಿ ಇವೆಲ್ಲ ಬೇರೆ ಬೇರೆ ರೀತಿಯಿಂದ ಹಣ ಪೋಲಾಗಿ ಹೋಗ್ತದೆ. ಆಗಬಾರದು ಅನ್ನೋ ಒಂದು ದೃಷ್ಟಿಯಿಂದ ಪುಣ್ಯಗಳನ್ನು ಈ ಒಂದು ರೈತರ ರಾಸಾಯನಿಕ ವ್ಯಕ್ತಿಗಳ ಆರ್ಥಿಕ ಸಾಮಾಜಿಕ ಶಿಕ್ಷಣ ಹಾಗೂ ಬೇರೆ ಬೇರೆ ಕಾರಣಾಂತರಗಳಿಂದ ಸಾಮಾಜಿಕ ಸಬಲೀಕರಣವನ್ನು
ಅದರಿಂದ ಜನರಲ್ಲಿ ಒಂದು ಶಿಸ್ತು ಬರಬೇಕು. ಬ್ಯಾಂಕಿನ ಮೂಲಕ ಗರಿಷ್ಠ ಹಣವನ್ನು ಪಡೆಯುತ್ತೀವಿ. ಇವತ್ತು ಗೋಳಿಗೆ ಹೇಳಿದ್ರು ಇಲ್ಲಿ ದೊಡ್ಡ ದೊಡ್ಡ ಹಣವನ್ನು ಪಡೆಯುತ್ತಾರೆ. ಗೋಳಿಗೆ ಕಟ್ಟಿ ಕೈಗೆ ಹೆಣ್ಮಕ್ಳು ಗೋಳಿಗೆ ಬ್ಯಾಂಕಿಗೆ ಕೂಡ ಬೇಯಿಸ್ತಾರೆ. ಮತ್ತೊಂದಿಗೆ ಚೆಕ್ ಅಂದ್ರೆ ಏನು, ಓವರ್ ಡ್ರಾಫ್ಟ್ ಅಂದ್ರೆ ಏನು, ಕ್ಯಾಶ್ ಏನು ಗೊತ್ತಿರಲಿಲ್ಲ. ಈ ಒಂದು ಯೋಜನೆ ನಮ್ಮ ತಾಲೂಕಿಗೆ ಬಂದ ಮೇಲೆ ಅವರಿಗೆ ಬ್ಯಾಂಕಿಗೆ ಹೋಗಿ ನಮಗೆ ಮಾಡುತ್ತಿಲ್ಲ. ಸೇವಿಂಗ್ಸ್ ಬ್ಯಾಂಕ್ ಇರ್ತಾರೆ, ಇಲ್ಲೂ ತಗೊಂಡ್ರೆ ಅಲ್ಲೂ ಕೂಡ ಏನೇನು ಶ್ರೀಮಂತ ಸೌಲಭ್ಯಗಳನ್ನು ಪಡೆಯುವಲ್ಲಿ ಬಹಳ ಮುಂದೆ ಬಂದಿದ್ದಾರೆ. ಹಿರಿಯರಾದ ಅವರಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಶಿವರಾಜ್ ಮೇಸ್ತ್ರ ಅವರು. ಹಾಗೆ ಈ ಒಂದು ಜನಜಾಗೃತಿ ವೇದಿಕೆ ಮುಖಾಂತರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದಾರೆ. ಮೋದಿಯವರ ಸಮಿತಿಯವರು ಕೂಡ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅದೇ ಹೇಳಿದಾಗೆ ಇಲ್ಲಿ ಮೂರನೇ ಕಾರ್ಯಕ್ರಮ ಆಗ್ತದೆ ಅಂತಂದ್ರೆ ಇಲ್ಲಿಯ ಜನರ ಆಸಕ್ತಿ, ಇಲ್ಲಿಯ ಸಮಿತಿಯವರ ಆಸಕ್ತಿ, ಇಲ್ಲಿಯ ಹಿರಿಯರ ಆಸಕ್ತಿ ಎಲ್ಲ ಕೂಡ ತೋರಿಸ್ತದೆ. ಒಂದೇ ಕಡೆ ಒಂದೇ ಭಾವಕ್ಕೆ ಮೂರನೇ ಕಾರ್ಯಕ್ರಮ ಇದೆ. ಈ ವೇದಿಕೆಯಲ್ಲಿರುವಂತದ್ದು ಕೂಡ ಕೋಆರ್ಡಿನೇಟರ್ ಇರ್ಬೋದು, ಐಡಿನೇಟರ್ ಇರ್ಬೋದು, ಹರಿಯರ್ ನಾಯಕ್ ಇರ್ಬೋದು, ಆರ್ ನಾಯಕರು ಇವರೆಲ್ಲರೂ ಕೂಡ ಈ ಒಂದು ಮಧ್ಯವರ್ತಿ ಶಿಬಿರದ ಅಧ್ಯಕ್ಷರಾಗಿ ಯೋಜನೆಗಳನ್ನ ತೋರಿಸ್ಕೊಂಡು ಕೆಲವು ಗೌರವಾಧ್ಯಕ್ಷರಾಗಿ ಕೆಲಸ ಮಾಡಿದವರು, ವಿವಿಧ ಸಂಘ ಸಂಸ್ಥೆಗಳ ಕೆಲಸ ಮಾಡಿದವರು, ವಿವಿಧ ಎನ್ಸಿಸಿ ಬ್ಯಾಂಕ್ನ ನಿರ್ದೇಶಕರು, ಎಲ್ಲ ಹಿರಿಯರು ಇವರೆಲ್ಲ ಎಲ್ಲರಿಗೂ ತುಂಬಾ ಆಸಕ್ತಿ ಇದೆ. ಈಗ ಪ್ರತಿ ತಿಂಗಳು 140ಕ್ಕೂ ಹೆಚ್ಚು ಶಿಬಿರಗಳು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಪ್ರತಿ ತಿಂಗಳು 140 ಶಿಬಿರಗಳಾಗ್ತವೆ. ಮುಂದೆ ಕಳೆಯ ಶಿಬಿರ ಶಿಬಿರ ನಡೀತಾರೆ. ಇದನ್ನು ಕೂಡ ವಾರಕ್ಕೊಂದ್ಸರಿ 2 ವಾರಕ್ಕೊಂದು ಹೋಗಿದ್ದಾರೆ. ಯಾಕೆಂದ್ರೆ ನಾನು ಎಲ್ಲ ಹೇಳ್ತಾರೆ ಅನುಮೋದನೆ ಮಾಡಿದ್ದೀನಿ ಹೋಗಿ ನಾನು ಶಿಬಿರಾರ್ಥಿಗೆ ಮಾತ್ರ ಮಾತು ಹೇಳ್ತೇನೆ. ಯಾರು ತಿಳ್ಕೊಳ್ಳಿ, ಎಷ್ಟು ಯುವಕರಿದ್ದಾರೆ ನೀವೆಲ್ಲ ಯುವಕರಿದ್ದೀರಿ. ಈ ಕೆಲವು ನೀವು ಹೇಳದೆ ಕರ್ಕೊಂಡು ಬಂದಿರ್ಬೋದು, ಸಂಸ್ಕೃತಿ ನಮ್ಮನ್ನ ತಪ್ಪಾಗಿಕೊಂಡು ನೀವು ಬಂದಿದ್ದೀರಿ, ನೀವು ಕರ್ಕೊಂಡು ಬಂದಿದ್ದೀರಿ ಆಗೋದು. ಆದ್ರೆ ಅಧಿಕಾರಿಗಳಿಗೆ ನಾವು ಗಾಡಿ ಭಾಷೆ ಮಾಡೋದಿಲ್ಲ, ನಿಮ್ಗೆ ಯಾವುದೇ ಒತ್ತಡ ಇಲ್ಲ. ಕರ್ಕೊಂಡು ಬಂದಿದ್ದು ನಮ್ಗೆ ಒತ್ತಡ. ಈಗ ನಾನು ಗೊತ್ತಿಲ್ಲ, ನಾವು ಹೋಗಿದ್ದೀವಿ 2 ಹೋಗಿದ್ದೇವೆ, ಎಲ್ಲರೂ ಸರಿಯಾಗ್ತಾರೆ. ಯಾರು ಒಂದೇ ಒಂದು ಬೇಸಿರುತ್ತೆ, ಆರಾಮಾಗಿರ್ತಾರೆ. ಅದು ಬೇಕು. ನೋಡಿ ಇವತ್ತು ನೀವು ಕೂತ್ಕೊಂಡು ಹೋದ್ರೆ ನೀವು ಸಮಾಜದಲ್ಲಿ ಯಾವ ರೀತಿಯ ಸ್ಥಾನವನ್ನು ಸಿಕ್ಕಿತ್ತು ಅನ್ನೋದು ವಿಚಾರ ಮಾಡಿ. ನಿಮ್ಮೊಂದು ಗೌರವ ಉಂಟಾ, ನಿಮ್ಮ ಮಕ್ಕಳಿಗೆ ಗೌರವ ಉಂಟಾ, ನಿಮ್ಮ ಹೆಂಡತಿ ಗೌರವ ಉಂಟಾ? ಹುಡುಗನ ಹೆಂಡತಿ ಇರ್ತಾರೆ, ಹುಡುಗನ ಹಬ್ಬ ಅಂತಾರೆ. ಇದು ಬೇಕಾ ನಿಮಗೆ? ಇವತ್ತು ಒತ್ತಾಯ ಮಾಡಿ ಕರ್ಕೊಂಡು ಬಂದಿದ್ದಾರೆ. ನಾನು ವಿಷಯ ಪಟ್ಟು ಮಾತಾಡ್ತೀವಿ. ಹುಡುಗನ ಬಹಳ ಜನ ಕುಡಿಯೋರಿದ್ದಾರೆ, ಆದ್ರೆ ಅವ್ರು ಕುಡಿದು ಗೊತ್ತಾಗುದಿಲ್ಲ. ಡಾಕ್ಟರ್ಗಳು ಕುಡಿತಾರೆ, ಇಂಜಿನಿಯರ್ಗಳು ಕುಡಿತಾರೆ, ಜಡ್ಜ್ಗಳು ಕುಡಿತಾರೆ, ಬೇರೆ. ಆದ್ರೆ ನಾವೀಗ ಕರ್ಕೊಂಡು ಹೋದ್ರೆ ಯಾರನ್ನ ಕುಡ್ಕೊಂಡು ನಾವು ರಸ್ತೆ ಸಭೆ ಮಾಡ್ತಾರಲ್ಲ ಅವ್ರನ್ನ ಮಾತ್ರ ನಾವು ಕರ್ಕೊಂಡು ಹೋಗುದು. ಬೆಳಿಗ್ಗೆ ಚಾಪುರಿ ಟೈಮಲ್ಲೂ ಕೂಡ ಸಲಹೆ ಕುಡಿತಾರಲ್ಲ ಅವ್ರನ್ನ ನಾವು ಕರ್ಕೊಂಡು ಹೋಗುದು. ಇಲ್ಲಾಂದ್ರೆ ಅವ್ರು ಕರ್ಕೊಂಡು ಹೋಗಿಲ್ಲ ಅಂದ್ರೆ ಅವ್ರ ಜೀವನ ಹಾಳಾಗಿ ಹೋಗ್ತದೆ. ಈಗ ದೇಶ ಹೇಳಿದ್ರು ಅವ್ರ ಜೊತೆ ನನಗೂ ಬಹಳಷ್ಟು ಜನ ನಮಗೆ ಬಂದು ನಮಸ್ಕಾರ ಮಾಡ್ತಾರೆ. ಸಭೆಯಿಂದ ಒಳ್ಳೆಯದಾಗಿದೆ, ನಮ್ಮಿಂದ ಒಳ್ಳೆಯದಾದಲ್ಲ. ಪೂಜೆ ಯೋಜನೆ ಆ ಯೋಜನೆ ಮಾಡತಕ್ಕಂಥ ಎಲ್ಲ ಕಾರ್ಯಕರ್ತರು ಅಧಿಕಾರಿಗಳು ಒತ್ತಡ ಮಾಡುವುದಿಲ್ಲ. ಮಾನಸಿಕವಾಗಿ ಅವರಿಗೆ ಬದಲಾವಣೆ ತರ್ತಾರೆ. ಎಸ್ಟಿಮೇಟ್ ಕೂಡ ಕಾರ್ಯಕ್ರಮ ನೋಡ್ಬೇಕು ಅಂತ ಹೇಳಿದ್ರೆ 8 ದಿವಸ ಯಾಕಂದ್ರೆ ಮದುವೆ ಎಲ್ಲ ಮಾಡ್ತಾರೆ ಸರ್. ಈ ಶಿವರಾತ್ರಿಗೆ ಹೊಸ ಮದುವೆ ಮಾಡ್ತಾರೆ, ಹಳಕೊಂಡು ಸುಡ್ತಾರೆ. ಇಂಥ ಅನೇಕ ಕಾರ್ಯಕ್ರಮ ಮಾಡಿ ನಿಮ್ಮಲ್ಲಿ ಹೊಸ ಚೈತನ್ಯ ಕೊಟ್ಟು ಹೊಸ ಮನುಷ್ಯನಾಗಿ ಮಾಡ್ತಾರೆ. ಗೆಲ್ಲಿಸಿ ಅಲ್ಲ, ಗಾಳಿ ಮಾಡಿ ಅಲ್ಲ. ಹಾಗಾಗಿ ದಯಮಾಡಿ ಯಾರು ಬೇಸರ ಮಾಡಬೇಡಿ. ನಿಮ್ಮ ಜೀವನ ಒಳ್ಳೆಯದಾಗಿರ್ಬೇಡಿ. ಈ ಸದಸ್ಯರಿರ್ಬೋದು, ಈಗ ಈ ಸಮಿತಿ ಅಧ್ಯಕ್ಷರಾದ ಇರ್ಬೋದು, ಎಲ್ಲ ಗೌರವಾಧ್ಯಕ್ಷರಿರ್ಬೋದು, ನಾವೆಲ್ಲರೂ ಒಂದೇ ಆಸೆ ನೀವು ಒಳ್ಳೆಯದಾಗಬೇಕು, ನಿಮ್ಮ ಕುಟುಂಬ ಒಳ್ಳೆಯದಾಗಬೇಕು ಅನ್ನೋದು ಮಾತು. ದಯಮಾಡಿ ಯಾರು ಓಡೋದು ಅನ್ನೋದು ಕಳ್ಸ್ಕೊಳ್ಳುವಂಥದ್ದು ಮಾಡಬೇಡಿ. ನೀವು ಎಲ್ಲ ರೀತಿಯ ಶಿಸ್ತುಬದ್ಧ ಜೀವನವನ್ನು ನಿಮಗೆ ಕಲಿಸ್ತಾ ಇರೋದು. ನೀವು ನಾಳೆ ನೋಡಿ ಎಲ್ಲ ವಿಜ್ಞಾನ ಹೊರಗಡೆ ಬಂದು ನೋಡಿ ನಿಮ್ಗೆ ಸಿಕ್ಕಾಗ ಗೌರವವೇ ಬೇರೆ. ಆ ಗೌರವ ಮತ್ತೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನೀವು ಪೂಜಾ ಕಾಲದಿಂದ ಪಡ್ಕೊಂಡು ಒಂದು ಹೊಸ
12,000 ಜನ ಮುರುಡೇಶ್ವರ ಸೇರಿದ್ರು. ಅದಕ್ಕೆ ಯಾವ ಏನು ಕೊಟ್ಟಿಲ್ಲ ನೋಡಿ. 9 ಲಕ್ಷ ಜನರಿಗೆ ಸರಿಯಾಗಿ ಬಿಸಿದೆ ಅಂತಿದೆ. ಆ ಉತ್ಪನ್ನ ಎಲ್ಲಿ ಹೋಗ್ತಿತ್ತು? ಆ ಉತ್ಪನ್ನ ಹೋಗಿ ಜನ ಆ ಹೆಣ್ಣು ಅನುಕೂಲಬೇಕ. ಈಗ ನೀವು 3 ಜನ ಹೆಣ್ಣ ಬಿಟ್ಟರೆ ನೀವು 3 ಜನ ಹೋಗಿ ಬೀದಿದ್ರೆ ಅವನಿಗೆ ಬರ್ತಕ್ಕಂಥ ಹಣ ಮಟಕಾಗ್ತದೆ. ಅದಕ್ಕೆ ಅವರು ಸ್ವಲ್ಪ ಹೆಣ್ಣು ಸಿಕ್ ಮಾಡಿ ಹೋಗಿದ್ದಾರೆ. ಇದು ಬಿಸಿಲು ಕೂಡ ಅವರಿಗೆ ಸ್ವಲ್ಪ ಹಾನಿ ಆಗ್ತದೆ. ಅವರು ಹೆಣ್ಣು ಮಾತಾಡೋದಿದ್ದಾರೆ. ಅದು ಕೂಡ ಬಹಳ ನೋವಾಗ್ತದೆ. ಪೂಜಾ ಹೆಣ್ಣು ಕೂಡ ಬಹಳ ಮಾಡಿ. ಆದ್ರೆ ಈಗ ಹಿಂದೆ ಮೊನ್ನೆ ಹೋಗಿದ್ದು ನಾನು ನನಗೆ ದಿವಸ ಹೌದು ಇವತ್ತು ಕೂಡ ಕಾಲೇಜಿನ ಲೆಟರ್ಸ್ ಎಲ್ಲ ಹೋಗಿದ್ದು. ಕಾರ್ ಹಾಕಿ ಜಾಗ ಇಲ್ಲ ಧರ್ಮಸ್ಥಳದಲ್ಲಿ. ಕಾರ್ ಹಾಕಿ ಜಾಗ ಇಲ್ಲ. ಹಿಂದೆ ಮಾಡಿ ಅಲ್ಲಿ ರೂಮ್ಸ್ ಅಂತ ಇಲ್ಲ. ದರ್ಶನಕ್ಕೆ ಜನ ಇದ್ದಾರೆ. ಅಲ್ಲಿ ಸಾಮಾನ್ಯ ಹೋದವರು ಇವತ್ತು ಏನೇ ಇದ್ದಾರೆ ನಮ್ಗೆ ಗೊತ್ತಿದೆ. ಹಾಗಾಗಿ ನಾವು ನಂಬಿಕೆಯಿಂದ ಪೂಜೆ ಅವ್ರಿಗೆ ಏನ್ ಬೇಕಾಗಿದೆ ನಾವು ಅದನ್ನು ಅಡ್ಡಾಡಿಲ್ಲ. ಯಾರ್ಯಾರು ನೋಡ್ಬೇಕಾಗುತ್ತೆ ನಮ್ಮ ನೋಡ್ಬೇಕು ಹೋಗಿದೆ. ಹಾಗಾಗಿ ನಾವು ಸ್ವಲ್ಪ ಆಶ್ಚರ್ಯ ಮಾಡ್ತೇವೆ. ಪೂಜೆ ಯಾವುದೇ ನೋಡ್ಬೇಕಾಗುತ್ತೆ ಅವ್ರಿಗೆ ಏನು ಬೇಡ. ಅವ್ರಿಗೆ ನೀವು ನಿಮ್ಮ ಕಾಲದಲ್ಲಿ ಇರಬೇಕು. ಮಹಾತ್ಮ ಗಾಂಧಿಯವರು ರಾಮರಾಜ್ಯದ ಕೆಲಸನ ಕಂಡಿದ್ರು. ಆ ಕೆಲಸನ ಮನಸ್ಸು ಮಾಡಲಿಕ್ಕೆ ಹೊರಟವರು ಪೂಜೆ ವಿವೇಕಾನಂದ ಅವ್ರ ಜೊತೆ ನಾವು ಇಲ್ಲದಷ್ಟೇ. ನಾನು ಈ ಕೇಳಿದ್ರೆ 4 ವರ್ಷಕ್ಕೆ ಕನಿಷ್ಠ ಪಕ್ಷ 40-50 ಲಕ್ಷ ರೂಪಾಯಿ ಹೆಗ್ಡೆಯವರಿಂದ ನಮ್ಮ ತಾಲೂಕು ಕುಂದ ಹೊನ್ನಾವರ ತಾಲೂಕಿಗೆ ನಾನು ಹಣ ಕೊಡ್ತೇನೆ. 5 ಲಕ್ಷ 5 ಲಕ್ಷ 3 ಲಕ್ಷ. ನಾನು ಸಣ್ಣ ಮನುಷ್ಯರು. ಇನ್ನು ನನ್ನಂತ ಸಾಮಾನ್ಯ ಜನ ಕೊಡ್ತೇನೆ ದೊಡ್ಡವರು. ಅವರೆಲ್ಲರೂ ಕೊಡ್ಸೋರು. ಎಷ್ಟು ದೇವಸ್ಥಾನ ಜೀವನೋದ್ಧಾರ, ಸಭಾಭವನಿಗೆ ದುಡ್ಡು, ವೈಯಕ್ತಿಕವಾಗಿ ದುಡ್ಡು, ಶಾಲೆಗಳಿಗೆ ರೇಂಜು, ಕಣ್ಣುಗಳ ನೋವಿಗೆ ದುಡ್ಡು. ಇವತ್ತು ನಿನ್ನೆ ಬಹಳ ನಾವು ಒಳಗಡೆ ಮಾತಾಡಿದ್ವಿ. ಇವತ್ತು ಮನಸ್ಸಿಲ್ಲ. 11 ಜನ ಒಂದೇ ಕಡೆ ಹೆಣವಾಗಿ ಮಲಗಿದ್ರು. ಅದರಲ್ಲೂ ಕೂಡ 3 ಜನ ನಮ್ಮ ಧರ್ಮಸ್ಥಳ ಸಂಘದ ಸದಸ್ಯರು ಕೂಡ ಇದ್ದಾರೆ. ಒಬ್ಬರಿಗೆ ತಿಂಗಳ ಭಾಷಾ ಸಂಘಕ್ಕೆ ಧರ್ಮಸ್ಥಳ ಸಂಘದಿಂದ ಕೊಡ್ತಾ ಇದ್ರು. ಇವು ಕೂಡ ನಮಗೂ ಬಹಳ ಬ್ಯಾರೆ ಕೂಡ ನಮ್ಗೆ ಬಹಳ ನನಗೆ ಈ ಕಡೆ ನನ್ನ ಜೊತೆ ಬಹಳ ವ್ಯವಹಾರ ಕೂಡ ಇತ್ತು. ನಾನು ನೋಡ್ಕೊಂಡದ್ದು ನಾನು ವ್ಯವಹಾರ ಹೇಳಿದ್ದೆ. ಏನ್ ಮಾಡೋದು ಮನಸ್ಸಿಗೆ 3ನೇ ದಿವಸ ಮಂತ್ರಿಗಳು ಕೂಡ ಮೋದಿ ಇದ್ದಾರೆ. ಹಾಗಾಗಿ ಅವರು ಬರ್ತಾ ಇಲ್ಲ. 2 ನಿಮಿಷ ಮಾಡಿ ನೋಡಿ ನಾವೇನ್ ಪಡ್ಕೊಂಡಿದ್ದೇವೆ. ಇವತ್ತು ಹೋದ್ರು ಅವರ ಸಂಸಾರ ಏನ್ ಮಾಡಿ ಹೋಗಿಲ್ಲ. ಅವರು ಇವತ್ತು ಸಣ್ಣ ಸಣ್ಣ ಮಕ್ಕಳಿದ್ದಾರೆ. ಮಕ್ಕಳೆಲ್ಲ ರಾಜ್ಯಗಳಿದ್ದಾರೆ. ಆ ಮಕ್ಕಳು ಏನ್ ಮಾತಾಡಬೇಕು? ನೀವು ಅದನ್ನೆಲ್ಲ ವಿಚಾರ ಮಾಡಿ. ನೀವೇನಾದ್ರು ವಿಷಯಲ್ವ? ನೀವು ಮದುವೆ ಆಗ್ತೀರಿ, ಮಕ್ಕಳು ಮಾಡ್ತೀರಿ. ಯಾಕೆ ಮಾಡ್ತೀರಿ? ನಿಮ್ಮ ಮಕ್ಕಳು ಯಾಕೆ ಮಾಡ್ಬೇಕು? ನೀವು ಪಡೆಯದ ಕೂದು ಸಾಲ ಮಾಡಿ ಹೋದ್ರೆ ಮಕ್ಕಳ ಜೊತೆ ಹೆಂಡತಿ ಜೊತೆ ಇವಾಗ ನಾವು ಧರ್ಮಸ್ಥಳದಲ್ಲಿ ಕಾರ್ಯಕ್ರಮ ನೋಡ್ತೇವೆ. ಹೆಣ್ಣು ಮುಗ್ದೆಲ್ಲ ಆಸೆ ಇದೆ. ಈ ಬಂದ್ರೆ ಅನೇಕ ಜನ ದುಷ್ಟತೆಗಳ ದೂರ ಆಗುತ್ತದೆ. ನಿಮ್ಮ ಕಥೆ ನೀರಿಗೆ ಒಂದು ಊರುಂಟು. ಅಲ್ಲಿ ಒಬ್ಬ ವ್ಯಕ್ತಿ ಹೆಸರು ರಾತ್ರಿ 12 ಗಂಟೆಗೆ ಬರೆಯೋದು. ಬಿಸಿ ಅನ್ನ ಹಾಕೋದು. ಬಿಸಿ ಅನ್ನ ಹಾಕೋದು ಸ್ಟ್ರೈಟ್ ಆಗಿ ಹೋಗುದು. ಇಲ್ಲಾಂದ್ರೆ ಆ ಒಲೆ ಕೊಳ್ಳಿ ಹೋಗಿ ಇಟ್ಕೊಳ್ಳಿ. ಅವನಿಗೆ ಕಷ್ಟಪಟ್ಟು ನಾನು 4,000 ಕೊಟ್ಟು ಧರ್ಮಸ್ಥಳ ಕರ್ಕೊಂಡು ಇವತ್ತು ಬಿಟ್ಟು ಅವನಿಗೆ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಇದು ಎಷ್ಟು ದೊಡ್ಡ ಕೆಲಸ. ನಾನು ಹೋಗಿ 4,000. ಹಾಗಾಗಿ ಅವನ ಕುಟುಂಬ ಒಳ್ಳೆಯದಾಗಿ ನಮ್ಮ ಮನೆಯಲ್ಲಿ ಕೊಡುಗೆ ಹೋಗಿಲ್ಲ. ಅವನು ಬಂದಾಗ ಹೆಂಡತಿ ಮಕ್ಕಳು ಕರ್ಕೊಂಡು ಬಾವಿ ಕೊಡ್ತಿರ್ತಾರೆ. ನೋಡಿ ಬಾವಿ ಬಿಟ್ಕೊಂಡು ಕೇಳಿಕೊಂಡು ಹೊಡಿತಾರೆ ಕೇಳಿದ್ದಾರೆ. ಈ ರೀತಿ ನಡೀತಾ ಇತ್ತು. ಇದು ಯಾವುದೇ ಸಂಸ್ಥೆಗಳಿರ್ಬೋದು ಅಥವಾ ಸರ್ಕಾರದಿಂದ ಯಾವುದು ಆಗುದಿಲ್ಲ. ಆದ್ರೆ ಧರ್ಮಸ್ಥಳದ ಕಾರ್ಯಕ್ರಮ ಅವರಿಗೆ ಬದ್ಧತೆ ಉಂಟು. ಅಲ್ಲಿ ಕೆಲಸ ಮಾಡುವಂತ ಎಲ್ಲ ಯೋಜನಾಧಿಕಾರಿಗಳಿರ್ಬೋದು, ಎಲ್ಲ ಪದಾಧಿಕಾರಿಗಳು ಕೂಡ ಬಹಳ ವಿಶ್ವಾಸದಿಂದ, ಪ್ರೀತಿಯಿಂದ, ಒಂದು ಮುತುವರ್ಜಿ ಒಂದು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ಅಂತ ಜನ ನಮಗೆ ಸಿಗೋದಿಲ್ಲ. ಹಾಗಾಗಿ ಇವತ್ತು ಇಲ್ಲೇನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಮಧ್ಯವರ್ತಿನ ಶಿಬಿರ ನಡೀತಾ ಇದೆ. ಇದು ಯಶಸ್ವಿಯಾಗಲಿ. ಇವತ್ತು ಎಷ್ಟು 100 ಜನ ಹೆಸರನ್ನು ನೋಂದಾಯಿಸಿದ್ದಾರೆ ಅಂತ ಕೇಳಿದ್ದೇನೆ. ಒಂದು 60-70 ಜನ ಬಂದರೂ ಸಾಕು. 60-70 ಜನ ಕೂಡ ಒಳ್ಳೆಯ ರೀತಿಯಿಂದ ಈ ಶಿಬಿರದಲ್ಲಿ ಭಾಗವಹಿಸಿ ಈ ಮಾತ್ರ ಖಂಡಿತ ಇವತ್ತು ನೀವು ಮನಸ್ಸು ಗಟ್ಟಿ ಮಾಡಬೇಕು. ಏನು ತೊಂದರೆ ಆಗೋದಿಲ್ಲ. ಕುಡಿದು ಬಿಟ್ಟರೆ ಏನಾಗ್ತದೆ ಅನ್ನೋದನ್ನು ನೀವು ನೋಡಿ. ಕೆಲವರು ಹೇಳ್ತಾರೆ ಕುಡಿದು ನಿದ್ರೆ ಬರೋದಿಲ್ಲ, ಕುಡಿದಿದ್ದು ಬೆಳಗ್ಗೆ ಟಾಯ್ಲೆಟ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಬರೋದೇ ಇಲ್ಲ ಅಂತ. ಯಾಕೆ ಬರೋದಿಲ್ಲ? ಸರಿ ಊಟ ಮಾಡಿ ಮಲ್ಗೆ ಬಂದೇ ಬರ್ತದೆ. ಕುಡಿದ್ರೆ ಮಾತ್ರ ಅಲ್ಲ, ಅದೊಂದು ಭ್ರಮೆ.
ನಿಮ್ಮ ತಲೆಯಲ್ಲಿ ಹೊಕ್ಕೊಂಡ್ಬಿಟ್ಟಿದೆ, ಕುಡಿದ್ರೆ ಹಾಗಾಗ್ತಿದೆ. ಇವತ್ತಿನ ಈ ಶಿಬಿರದ ಉದ್ಘಾಟನೆಯ ಸಮಾರಂಭದಲ್ಲಿ ಉಪಸ್ಥಿತರಿರುವ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರನ್ನು ನಾನು ಗೌರವಿಸಿಕೊಳ್ತಾ ಹಾಗೂ ಎದುರಿಗಿರುವ ಎಲ್ಲರನ್ನೂ ಕೂಡ ವಹಿಸಿಕೊಳ್ತಾ ಸಮಯದ ಅಭಾವದಿಂದ ಎಲ್ಲರ ಹೆಸರು ನಾನು ಹೇಳಿಕೊಂಡು ಕ್ಷಮಿಸಿದರು. ಮುಖ್ಯವಾಗಿ ಒಂದು ಮಾತಿದೆ, ಕರ್ಮಣೀಯವಾಗಿ ಕಲಿಸು ಮಾಪರೇಶ್ವ ಕದಾಚನ ಅನ್ನುವ ಮಾತಿನಂತೆ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಹೇಳುವವರು ಹೇಳ್ತಾ ಇರ್ತಾರೆ, ನಾವು ಮಾಡುವ ಜನಪರ ಕಾರ್ಯಕ್ರಮಗಳನ್ನ ನಿಲ್ಲಿಸಬಾರದು, ಮಾಡ್ತಾ ಹೋಗ್ಬೇಕು ಅಂತ. ಕಳೆದ 2 ವರ್ಷದಿಂದ ಬೇರೆ ಸಮಸ್ಯೆ ಬಂದರೂ ಕೂಡ ಯಾವುದೇ ಕಾರ್ಯಕ್ರಮ ನಿಂತಿಲ್ಲ. ಅದರಲ್ಲಿ ಮುಖ್ಯವಾಗಿ ಇವತ್ತು ಮಧ್ಯವರ್ತಿ ಶಿಬಿರ, ಇದರಲ್ಲಿ ಸಾವಿರಾರು ಕುಟುಂಬಗಳು ಒಳ್ಳೆಯದಾಗ್ತಾ ಇದೆ. ಇದರಲ್ಲಿ ನಮ್ಮ ಒಂದು ಸಣ್ಣ ನಮ್ಮೆಲ್ಲ ಕಾರ್ಯಕರ್ತರು ನಾವು ಮಾಡ್ತಾ ಇರೋದು ರೈಲು ಸೇವೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂದ್ರೆ ಕೆಲವೊಮ್ಮೆ ನಾವು ಬಸ್ಸಲ್ಲಿ ಹೋಗುವಾಗ ಯಾರಾದ್ರೂ ಕುಡಿದವರು ನಮ್ಮ ಪಕ್ಕ ಸೀಟಲ್ಲಿ ಕೂತ್ಕೊಂಡ್ರೆ ನಾವೇನ್ ಮಾಡ್ತೇವೆ, ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ, ನಾವು ಎತ್ಕೊಳ್ತೇವೆ. ಪೂಜೆ ಒಮ್ಮೆ ನಮ್ಮ ಒಂದು ಕಡೆ ಬಂದಾಗ ಹೇಳಿದ್ರು, ನೀವು ಎತ್ಕೊಳ್ತೀರಿ, ಆದ್ರೆ ಅವರ ಹೆಂಡತಿ ಮಕ್ಕಳೆಲ್ಲ ಹೋಗ್ಬೇಕು ಮನೆಗೆ ಹೋದ್ಮೇಲೆ. ಹಾಗಾಗಿ ನಾವು ಸಮಾಜದಲ್ಲಿ ಜನ ಒಳ್ಳೆ ರೀತಿ ಇರಬೇಕು, ಅವ್ರು ಒಳ್ಳೇದಾಗಬೇಕು ಅಂತ ನಾವು ಈ ಒಂದು ಯಾರಿಗೆ ಏನೇ ಹೇಳಿ ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಬೇರೆ ಬೇರೆ ಸಂಘದ ಸಾಲ ವ್ಯವಹಾರ ಇರ್ಬೋದು, ಅನುದಾನ ಇರ್ಬೋದು, ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಅದ್ರ ಜೊತೆ ಮನೆಯಲ್ಲಿ ಎಷ್ಟೇ ಆಸ್ತಿ ಇದ್ರು, ಕೋಟ್ಯಾಂತರ ರೂಪಾಯಿ ಇದ್ರು ಸಹ ಮನಸ್ಸಿಗೆ ನೆಮ್ಮದಿ ಇಲ್ಲ. ಈ ಕುಡಿತ ಒಂದಿದೆ ಅಂದ್ರೆ ಏನು ಸಹ ಮಾಡ್ಲಿಕ್ಕೆ ಆಗುದಿಲ್ಲ, ಯಾವುದೂ ಮನಸ್ಸಲ್ಲಿ ನಮ್ಗೆ ಕೆಲಸ ಮಾಡುವುದಾಗುದಿಲ್ಲ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವು ನೋಡ್ತೇವೆ, ಯಾಕಂದ್ರೆ ಈಗ ಮೊದಲೆಲ್ಲ ಏನಂದ್ರೆ ಸರಾಯಿ ಕುಡಿಯೋದು ಒಂಥರ ಅವಮಾನ ವಿಷಯ, ನಾಚಿಕೆ ವಿಷಯ. ಊರಲ್ಲೆಲ್ಲ ನಮ್ಮ ತಾಯಿಯವರೆಲ್ಲ ನಾವು ಚಿಕ್ಕ ಇರುವಾಗ ನಮ್ಮ ತಾಯಿಯವರೆಲ್ಲ ಹೇಳ್ತಿದ್ರು, ಸಣ್ಣದ ಕಾಲಕ್ಕೆ
ಸ್ವಾಮೀಜಿಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಮತ್ತು ಮಾತೃಶ್ರೀ ಹೇಮಾವತಿ ಹೆಗಡೆಯವರ ಗರ್ಭಾಶಯದೊಂದಿಗೆ ಈ ಒಂದು ಚಿಕ್ಕನಕೋಟೆ ಪಂಚಾಯತ್ನ ದೇಶದಲ್ಲಿ ನಡೆಯುತ್ತಿರುವ ಮಧ್ಯವರ್ತಿನ ಶಿಬಿರದ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ನನ್ನ ಆತ್ಮೀಯರು, ಮಾರ್ಕೆಟಿಂಗ್ ಸೊಸೈಟಿ ಹೊನ್ನಾವರದ ಅಧ್ಯಕ್ಷರಾದ ಶ್ರೀ ಗೋವಿಂದ ಅವರೇ, ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದು 4 ಮಾರ್ಗದರ್ಶಕ ಮಾತುಗಳನ್ನ ಆಡಿದಂತಹ ನನ್ನ ಆತ್ಮೀಯರು, ಮಾರ್ಗದರ್ಶಕರು ಹಾಗೂ ಬಿಎಸ್ಎಸ್ ಚಿಂತಾಲಯದ ಅಧ್ಯಕ್ಷರಾದಂತಹ ಶ್ರೀ ಚಂದ್ರಗೌಡ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿರುವಂತಹ ಶ್ರೀ ಈ ಒಂದು ವೇದಿಕೆಯ ಅಧ್ಯಕ್ಷರಾದಂತಹ ಶ್ರೀ ಗಣೇಶ್ ನಾರಾಯಣ ನಾಯ್ಕ ಅವರೇ, ಮಹೇಶ್ ಬಾಬುರಾಯ ನಾಯ್ಕ ಅವರೇ, ಶ್ರೀಮತಿ ನಾಗರತ್ನ ಹೆಗಡೆ ಅವರೇ ಹಾಗೂ ವ್ಯವಸಾಯ ಸಹಕಾರಿ ಸಂಘ ಹಳ್ಳಿಪಾಳದ ಅಧ್ಯಕ್ಷರಾದಂತಹ ಅಲೇಖ ನಾಯ್ಕ ಅವರೇ, ನಿವೃತ್ತ ಪ್ರಾಂಶುಪಾಲರು ಮಾರ್ಗದರ್ಶಕರಾದಂತಹ ಶ್ರೀ ಎಸ್ ಜಿ ಸರ್ ಅವರೇ ಹಾಗೂ ಆರ್.ಎಸ್. ನಾಯಕ್ ಅವರೇ, ಈ ಒಂದು ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ನರಸಿಂಹರಾಜ ಅವರೇ, ಪ್ರಶಾಂತ್ ಮಾರುತಿ ನಾಯಕ್ ಅವರೇ ಹಾಗೂ ನಮ್ಮ ಆತ್ಮೀಯರಾದ ಶಿವರಾಜ್ ಮೇಸ್ತಾ ಅವರೇ, ವಿನಾಯಕ್ ಮಹಾದೇವ್ ನಾಯಕ್ ಅವರೇ, ಆತ್ಮೀಯರಾದಂತಹ ಮುಖ ಪಂಚಾಯತ್ ಅಧ್ಯಕ್ಷರು ಆದಂತಹ ಐವಿ ನಾಯಕ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಗೌರವಾಧ್ಯಕ್ಷರಾದಂತಹ ಶ್ರೀ ವಿಘ್ನೇಶ್ ಗಣಪತಿ ಹೆಗಡೆ ಅವರೇ, ನಾಗೇಶ್ ಮಹಾದೇವ್ ನಾಯಕ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮವನ್ನ ನಡೆಸಿರ್ತಕ್ಕಂತಹ ಈ ಒಂದು ಸಮಿತಿಯ ಸರ್ವ ಪದಾಧಿಕಾರಿಗಳೇ ಹಾಗೂ ಸಮಿತಿಯ ಸರ್ವ ಸದಸ್ಯರೇ, ಊರಿನ ಬಂಧುಮಿತ್ರರೇ ಹಾಗೂ ಶಿಬಿರಾರ್ಥಿಗಳೇ, ನಾನು ಒಂದು 2 ಮಾತುಗಳನ್ನಷ್ಟೇ ಆಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಮ್ಮ ಗೋವಿಂದ ನಾಯ್ಕ ಇರ್ಬೋದು, ಚಂದ್ರಗೌಡ ಇರ್ಬೋದು, ನಾಗರಾಜ ಹೆಗಡೆಯವರು ಈ ಒಂದು ಶಿಬಿರದ ಪರಿಪೂರ್ಣವಾದಂತಹ ಒಂದು ವಿವರವನ್ನ ನಿಮಗೆ ನೀಡಿದ್ದಾರೆ. ಯಾಕಂದ್ರೆ ಅವರು ಬಹಳಷ್ಟು ವರ್ಷಗಳಿಂದ ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ಈ ಶಿಬಿರವನ್ನ ಎಲ್ಲ ಕಾರ್ಯಕ್ಷೇತ್ರದಲ್ಲೂ ಮಾಡಿಸಿಕೊಂಡು ಬಂದು ಸಮಾಜಮುಖಿಯಾದ ಕಾರ್ಯಕ್ರಮವನ್ನ ಮಾಡಿಕೊಂಡು ಬರಬೇಕಂತವರು. ನಾನು ಈ ಒಂದು ಮಧ್ಯವರ್ತಿನ ಶಿಬಿರದ ಬಗ್ಗೆ ಬಹಳಷ್ಟು ಸಲ ಕೇಳಿದ್ದೆ, ಆದರೆ ನೋಡಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ನಾನು ಇವತ್ತೇ ಮೊದಲು. ನಾನು ಇದು ಮುಂದೆ ನನಗನ್ನಿಸ್ತು, ಈ ಒಂದು ಕಾರ್ಯಕ್ರಮಕ್ಕೆ ಬರದಿದ್ರೆ ನಮಗೆ ಇರುವ ಒಂದು ಅಗೌರವ ಬರ್ತಿತ್ತು ಅಂತ. ಮನುಷ್ಯ ಹುಡುಗಿದ್ರೆ 4 ಗುಣಗಳನ್ನ ಪಡ್ಕೊಂಡು ಹೋಗ್ತಾನಂತೆ. ಒಂದು ವಿಕ್ರಮ, ತಾನು ಯಾರಿಗೆ ಹುಟ್ಟಿದವರನ್ನ ತಂದೆ ತಾಯಿಗಳಿಗೆ ಒಳ್ಳೆಯದನ್ನ ಮಾಡುವುದು, ಒಳ್ಳೆಯದನ್ನ ಬಯಸುವುದು ಹಾಗೂ ಅವರನ್ನ ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುವುದು. ಇನ್ನೊಂದು ಪರಿಸರ, ತಾನು ಏನು ಬದುಕ್ತಾ ಇದ್ದೇನೋ ಸುತ್ತಮುತ್ತಲಿನ ಪರಿಸರಕ್ಕೆ ತನ್ನಿಂದ ಏನಾಗ್ತದೆ ಅದನ್ನ ಪರಿಸರಕ್ಕೆ ಒಳ್ಳೆಯದನ್ನ ಮಾಡುವುದು. ಇನ್ನೊಂದು ಮಾನವ ಸಮಾಜದಲ್ಲಿ ಇರತಕ್ಕಂತಹ ದುರ್ಬಲರನ್ನ ಸಶಕ್ತರನ್ನಾಗಿ ಮಾಡುವುದು, ಅವರು ನಿಂತ್ಕೊಳ್ಳೋ ರೀತಿಯಾಗಿ ಅವರಿಗೆ ಸಹಾಯ ಸಹಕಾರವನ್ನು ಮಾಡುವುದು. ಇದೆಲ್ಲದಕ್ಕೂ ಮೀರಿ ಇವತ್ತು ಸಾಮಾಜಿಕ ಗುಣ, ಈ ಮಧ್ಯವರ್ತಿನ ಶಿಬಿರಗಳು, ಈ ಒಂದು ಧರ್ಮಸ್ಥಳ ಸಂಘಗಳು ಈ ಸಾಮಾಜಿಕ ಧರ್ಮವನ್ನ ಅತ್ಯಂತ ಅರ್ಥಗರ್ಭಿತವಾಗಿ ಮಾಡಿದ್ದಾರೆ ಅಂತ ನಾನು ಈ ಸಮಯದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಈ ಒಂದು ವ್ಯಸನವನ್ನ ಬಿಡಿಸುವುದಿಲ್ಲ, ಆ ಯಾವ ಮನುಷ್ಯ ವ್ಯಸನ ಒಳಗಾಗಿರುವ ಅವನಿಗೆ ಮಾತ್ರ ಒಳ್ಳೆಯದಾಗುವುದಿಲ್ಲ, ಅವನ ಕುಟುಂಬಕ್ಕೆ ಅವನ ಊರಿನವರಿಗೂ ಕೂಡ ಒಳ್ಳೆಯದಾಗ್ತದೆ ಅಂತ ನಾನು ಈ ಸಮಯದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾವು ದಿನನಿತ್ಯ ಇದರಿಂದ ಆಗುತ್ತಿರ್ತಕ್ಕಂತಹ ಸಮಸ್ಯೆಗಳನ್ನು, ರೋಗದೋಷಗಳನ್ನ ನಾವು ಕಣ್ಣ ಮುಂದೆ ಕಾಣ್ತಾ ಬರ್ತೇವೆ. ಅದೇ ರೀತಿಯಾಗಿ ಹಾಗಾಗಿ ಈ ಒಂದು ಮಧ್ಯವರ್ತಿನ ಶಿಬಿರ ಹೇಳುವಂಥದ್ದು ಇದು ಕೇಳಿಕೊಂಡೆ 2042ನೇ ಮಧ್ಯವರ್ತಿನ ಶಿಬಿರ ಅಂತ ಹೇಳಿ. ಇದು ಯಾವುದೇ ಒಂದು ಸಾಮಾಜಿಕ ಕಾರ್ಯಕ್ರಮ ಮತ್ತು ಅದೇ ರೀತಿಯಾಗಿ ಒಂದು ಕಾರ್ಯದಲ್ಲಿ ಸಾಧನೆಯನ್ನ ಮಾಡಿದ್ದಾರೆ ಅಂತ ಈ ಒಂದು ನಂಬರ್ಗಳೇ ಹೇಳಿಕೆ ಸಮಯದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಈ ಒಂದು ಮಧ್ಯವರ್ತಿನ ಶಿಬಿರವನ್ನ ನಡೆಸಿ
ಇನ್ನು ಮುಂದೆ ದಿವಸದಲ್ಲೂ ನಮ್ಮ ಒಂದು ಭಾಗದಲ್ಲೂ ಕೂಡ ಮಾಡಬೇಕು. ಅದಕ್ಕೆ ನೀವೆಲ್ಲ ಅಧಿಕಾರಿಗಳು ಕೂಡ ಒಂದು ನಮಗೆ ಸಹಾಯವನ್ನ ನೀಡಬೇಕು. ಒಂದು ಶಿಬಿರದಲ್ಲಿ ಯಶಸ್ವಿಯಾಗಿ ನಡೆಯುತ್ತಿನ ಊರಿನ ಗ್ರಾಮಸ್ಥರ ಹಾಗೂ ಇಲ್ಲಿನ ಒಂದು ನಾಯಕರ ಒಂದು ಸಹಾಯವೂ ಕೂಡ ಅತ್ಯಂತ ಅನಿವಾರ್ಯವಾದ ಇವರು ಮಾಡ್ತಾ ಇದ್ದಾರೆ ಅಂತ ನಾನು ಈ ಸಮಯದಲ್ಲಿ ಹೇಳಿಕೊಡ್ತೇನೆ. ಯಾಕಂದ್ರೆ ಇದು 3ನೇ ಸಲ ಮಾಡುವುದು ಅಂತ ಅವರು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಒಂದು ಮಧ್ಯಾಹ್ನ ಶಿಬಿರ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ. ಇಲ್ಲಿ ಬಂದ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಏನೋ ಅವರು ಮನಸ್ಸಲ್ಲಿ ರಿಪೋರ್ಟ್ ಮಾಡಿದಾಗ ಅದರಲ್ಲಿ ಅವರು ಸಂಪೂರ್ಣವಾಗಿ ಯಶಸ್ಸನ್ನ ಗಳಿಸಿ ಹಾಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಿ ಅಂತ ಹೇಳ್ತಾ ನಮಗೆ ಮಾತುಗಳನ್ನು ಅವಕಾಶ ನಾನು ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಕರ್ನಾಟಕದ ಅತ್ಯಂತ ಸುಂದರ ನೆಲ ಉತ್ತರ ಕನ್ನಡ. ಉತ್ತರ ಕನ್ನಡ ಜಿಲ್ಲೆಯ ಹಸಿರಿನ ತಾಣ ಈ ವಾದಿರಾಜ ಮಠದ ಆವರಣದಲ್ಲಿ 2062ನೇ ಮಧ್ಯಮ ಶಿಬಿರ ನಡೀತಾ ಇದೆ. ವೇದಿಕೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿದ್ದಾರೆ. ಎದುರಿಗೆ ಶಿಬಿರಾರ್ಥಿಗಳಿದ್ದೀರಿ, ಅವರ ಬಳಗ ಇದೆ. ನಮ್ಮ ಧರ್ಮಸ್ಥಳ ಸಂಘದ ಕಟ್ಟಾಳುಗಳಿದ್ದಾರೆ, ಜನಜೀವನ ಸಮಿತಿಯ ಕಟ್ಟಾಳುಗಳಿದ್ದಾರೆ. ತೋರಣ ಹಾಕಿದೆ ಮಹಾಭಾರತದಲ್ಲಿ. ಮದುವೆಗೆ ಶೃಂಗಾರ ಮಾಡುವ ಹಾಗೆ ಚಪ್ಪರ ಸಿದ್ಧ ಆಗಿದೆ. ಇದೆಲ್ಲ ಸಮಿತಿ ಯೋಜಿಸಿದ ಚಂದ ಯೋಜನೆ. ಯಾಕೆ ಇಷ್ಟಲ್ಲ ಅಂದ್ರೆ ಬಹುಶಃ ಕುಟುಂಬದವರಿಗೆ ಮದುವೆ ಆಗಿದೆ, ಕುಟುಂಬ ಇದೆ. ಆಗಲೇ ಮಾತನಾಡಿದ ಒಬ್ಬೊಬ್ಬರು ಹೇಳಿದ್ದಾರೆ, ನಾವೆಲ್ಲ ನಮ್ಮನ್ನು ಜೀವನಕ್ಕಾಗಿ ಯೋಚಿಸುವ ಕಾಲ ಇವತ್ತು ಬಂದಿದೆ. ಆದರೆ ಧರ್ಮಸ್ಥಳ ನಮಗಾಗಿ ಯೋಚಿಸ್ತಾ ಇದೆ. ವೇದಿಕೆಯಲ್ಲಿ ಒಬ್ಬೊಬ್ಬರು ಕೂಡ ನಮ್ಮೆಲ್ಲರಿಗಾಗಿ ಯೋಚಿಸುತ್ತಿದ್ದಾರೆ. ಈ ಕಾರಣಕ್ಕೆ ನಾವು ಯೋಚಿಸಬೇಕು. ನಾವು ಭಗವಂತನ ಸೃಷ್ಟಿ, ನಾವು ಆ ಭಗವಂತನಿಂದ ಈ ನೆಲಕ್ಕೆ ಬಂದವರು. ಕೋಟಿ ಜನ್ಮಗಳನ್ನು ದಾಟಿ ಈ ಜನ್ಮ ಬಂತು ಅಂತ ಹೇಳ್ತಾರೆ. ನಾವು ಯಾರು ವಿಚಾರ ಇಲ್ಲದಿದ್ದ ಜನ. ನಮಗೆ ಶಾಲೆ ಇದೆ, ನಮಗೆ ಶಿಕ್ಷಣ ಇದೆ, ನಮಗೆ ಹಿರಿಯರಿದ್ದಾರೆ ಹಿಂದೆ, ನಮಗೆ ಮುಂದೆ ನಮ್ಮ ಹಿರಿಯ ಪೀಳಿಗೆ ಇದೆ. ನಾವು ಈ ಚೇನಲ್ಲಿ ಒಂದು ಕೊಂಡಿ, ಈ ಕೊಂಡಿ ಗಟ್ಟಿಯಾಗಬೇಕಾದ್ರೆ ನಾವು ನಮ್ಮ ಬಗ್ಗೆ ಗಟ್ಟಿಯಾಗಿ ಯೋಚಿಸಬೇಕು. ಸಂದರ್ಭದಲ್ಲಿ ಇವತ್ತು ಗೋವಿಂದ ನಮ್ಮ ಪ್ರೀತಿಯ ಗೋವಿಂದ ಅವರು, ನಾನು ಹೇಳಬೇಕು ಅನ್ಸೋಮಾನೆ ಟೈಮ್. ನಾನು ಸರ್ವಿಸ್ ಆರಂಭಿಸಿದ ಕಾಲಕ್ಕೆ ಕೇಸವದಿಂದ ಗೌರವಿಗೆ ಗೋವಿಂದ ಇನ್ನೊಬ್ಬ ಇಬ್ಬರು ಬಸ್ ಹತ್ಕೊಂಡು ಬಂದು ಬೆಳಿಗ್ಗೆ ಬಂದು ರಾತ್ರಿ ವಾಪಸ್ ಸೇರ್ತಿದ್ರು ಮನೆ. ಆ ಕಾಲದ ನಮ್ಮ ವಿದ್ಯಾರ್ಥಿ. ನಾವು ಇನ್ನೂ ಸಣ್ಣ ಗೋವಿಂದ ಈಗೂ ಸ್ವಲ್ಪ ಸಣ್ಣ ಗೋವಿಂದ ಬೆಳೆದಾಗಲೇ ಅವರ ಮಾತಿನಿಂದ ಗೊತ್ತಾಗಿದೆ, ಅವರ ನಡೆಯಿಂದ ಗೊತ್ತಾಗ್ತದೆ, ನೋಟದಿಂದ ಗೊತ್ತಾಗ್ತದೆ. ಅದಕ್ಕೆ ಗೋವಿಂದ ಇವತ್ತು ದೀಪ ಬೆಳಗಿದ್ದಾರೆ. ಅದು ಧರ್ಮಸ್ಥಳದ ಜ್ಯೋತಿ, ಅದು ತಿರುಪತಿ ತಿಮ್ಮಪ್ಪನ ಜ್ಯೋತಿ. ಸುಲಭ ಅಲ್ಲ. ಆ ದೀಪ ನಮ್ಮೊಳಗೆ ಹಚ್ಚಿಕೊಳ್ಬೇಕು. ನಾವು ಆ ದೀಪ ಆರಲು ಬಿಡಬಾರದು. ನಮ್ಮೊಳಗೆ ಆತ್ಮಜ್ಯೋತಿ ಇದೆ. ಹೊರಗಡೆ ಕಾಣುವ ಜ್ಯೋತಿ ಎಣ್ಣೆ ಮತ್ತು ಬತ್ತಿಯಿಂದ ನಡೆದರೆ ನಮ್ಮೊಳಗಿನ ಆತ್ಮಜ್ಯೋತಿ ನಮ್ಮ ಮನಸ್ಸಾಕ್ಷಿಯಿಂದ ನಡೆಯುತ್ತದೆ. ನಿಮ್ಮನ್ನ ಕರೆ ತಂದಿದ್ದಾರೆ. ಆಗಲೇ ಗೌಡರು ಹೇಳಿದ್ರು, ನಿಮ್ಮನ್ನ ಕರೆ ತಂದಿದ್ದಾರೆ, ತರುವಾಗ ಹೇಳಿರ್ಬೋದು ಏನಾದ್ರು. ಆದ್ರೆ ಇಲ್ಲಿ ಬಂದ ಮೇಲೆ ಸಂಕಲ್ಪ ಮಾಡಿ ತೋರಣದ ಒಳಗೆ ಬಂದಿದ್ದೀರಿ, ಧರ್ಮಸ್ಥಳದ ಆವರಣದಲ್ಲಿ ಬಂದಿದ್ದೀರಿ, ವಾದಿರಾಜ ಮಠದ ಆವರಣದಲ್ಲಿ ಬಂದಿದ್ದೀರಿ. ಮನಸ್ಸನ್ನ ಗಟ್ಟಿ ಮಾಡಿ. ನಮಗೆ ತಂದೆ ತಾಯಿ ಶಿಶುವಾಗಿದ್ದಾಗ ಹೆಸರಿಟ್ಟು, ನಮಗೆ ಗೊತ್ತಿಲ್ಲ ಆ ಹೆಸರಿನ. ನನ್ನ ಎದುರಿಗೆ ನಮ್ಮ ಶಿಷ್ಯ ಜಗದೀಶ ಇದ್ದಾರೆ. ಅವರು ಕ್ಲಾಸ್ ಕಂಡಿದ್ರು, ಇವತ್ತು ಹಾಗೆ ಮಾಡ್ತಾರೆ. ನಮ್ಮ ಹಿಂದೆ ಒಬ್ಬ ಶಿಷ್ಯರಿದ್ದಾರೆ, ವಿಘ್ನೇಶ ಇದ್ದಾರೆ, ಈ ಸಮಿತಿ ಅಧ್ಯಕ್ಷ ಗಣೇಶ ಇದ್ದಾರೆ. ಒಬ್ಬೊಬ್ಬರು ನಮ್ಮ
ಶಿಷ್ಯರು ನಮಗೆ ಅಭಿಮಾನದ ನೆಲೆ ಇದು ಮುದ್ದೇಬಿರು ಚಿಕ್ಕನಗೋಡು ಪಂಚಾಯತ್. ನಾನು ಹೇಳಿದಿಷ್ಟೇ, ನಮಗೆ ಹೆಸರಿಟ್ಟಿದ್ದಾರೆ. ಆ ಹೆಸರಿಡುವಾಗ ಶ್ರೀಲಂಕಾದ ಒಬ್ಬ ದೊರೆಯ ಹೆಸರಿಡಲಿಲ್ಲ, ಕನಕಲಂಕೆಯ ದೊರೆಯ ಹೆಸರಿಡಲಿಲ್ಲ. ಆ ಕನಕಲಂಕೆಯನ್ನು ಆಳಿದ ನಾವು ಯಕ್ಷಗಾನದ ಋಣಬಾಳ ಬರ್ತಾ ಇದ್ದೇವೆ, ಎಷ್ಟೋ ಆಟ ನೋಡಿದ್ದೇವೆ. ಲಂಕಾಧೀಶ ರಾವಣ ಪಾತ್ರ ಮಾಡಿ ಅವರು ಪುಣ್ಯವಾದ ಖುಷಿ, ಆದ್ರೆ ಅವರ ನಡೆ ಚಂದ ಅಲ್ಲ. ರಾವಣ ವೇದವಿದ ಆದ್ರೆ ಅವನೇ ಆತ್ಮಲಿಂಗವನ್ನ ಪಡೆದು ಒಂದು ಗೋಕರ್ಣದಲ್ಲಿ ನಿಲ್ಲಿಸಿದ, ನೆಲೆಯಾಗಿಸಿದ. ಆದ್ರೆ ಆ ರಾವಣನ ಒಂದು ಮುಖ ಕೆಟ್ಟದಿದ್ದದಕ್ಕೆ ಇವತ್ತು ಭಾರತದಲ್ಲಿ ಯಾರು ಕೂಡ ರಾವಣ ಹೆಸರಿಡಲಿಲ್ಲ. ಅಪ್ಪ ಅವನ ನಡೆದಿ ಬಹಳ ಒಳ್ಳೆಯ ಹಿಂಸವರು ಹೇಳಿದಂತೆ, ಅವಳು ಹೇಳಿದಂತೆ ನಿಮಗೆ ರಾಮನನ್ನ ಜಯಿಸಬೇಕು ಅಂತಾದ್ರೆ ನೀವು ಮಾಯಾವಿಗಳು, ಯಾಕೆ ನೀವು ರಾಮನ ವೇಷ ಹಾಕಿ ಹೋಗಬಾರದು ಅಂತ ರಾವಣಿಗೆ ಮಂಡೋದರಿಗೆ ಕೇಳ್ತಾರೆ. ಆಗ ರಾವಣ ಹೇಳ್ತಾನೆ, ಹೌದು ನೀನು ಹೇಳಿದೆ, ನಾನೇನಾದ್ರೂ ರಾಮನ ವೇಷ ಹಾಕಿಬಿಟ್ರೆ ನಾನು ರಾಮನೇ ಆಗ್ತೇನೆ ಹೊರತು ನನ್ನ ದುರ್ಗುಣ ಪ್ರಕಟ ಆಗುವುದಿಲ್ಲ, ಹಾಗಾಗಿ ನಾನು ಆ ವೇಷ ಹಾಕಲಿಕ್ಕಾಗುವುದಿಲ್ಲ. ನಾವು ರಾವಣನ ನಾಡಿನಲ್ಲಿ ಹುಟ್ಟಿಲ್ಲ, ರಾಮನ ನಾಡಿನಲ್ಲಿ ಹುಟ್ಟಿದ್ದೇವೆ. ನಮ್ಮೊಳಗೆ ಯಾವುದೋ ಒಂದು ದುಷ್ಟ ವ್ಯವಸ್ಥೆ ಕೆಲಸ ಮಾಡ್ತಾ ಇದೆ, ನಮ್ಮನ್ನೇ ಕೆಡಿಸ್ತಾ ಇದೆ, ನಮ್ಮ ಮಾತನ್ನೇ ಕೆಡಿಸ್ತಾ ಇದೆ, ನಮ್ಮ ಆಲೋಚನೆಯನ್ನು ಕೆಡಿಸ್ತಾ ಇದೆ, ನಮ್ಮ ನಡೆ ನುಡಿಯನ್ನೇ ಕೆಡಿಸ್ತಾ ಇದೆ, ನಮ್ಮ ಮನೆಯನ್ನು ಕೆಡಿಸ್ತಾ ಇದೆ. ಇದರಿಂದಾಗಿ ನಮ್ಮ ವಂಶ ಪಾರಂಪರ್ಯ ವ್ಯವಸ್ಥೆಗೆ ಧಕ್ಕೆ ಆಗ್ತದೆ, ನಮ್ಮ ಹೆಸರಿಗೆ ಕಳಂಕ ಬರ್ತದೆ. ನಾವು ಯಾರು ರಾವಣ ಹೆಸರು ಇಟ್ಕೊಂಡವರಲ್ಲ, ನಾವು ಯಾರು ಮಂಡೋದರಿಯಾಗಿ ಬಂದವರಲ್ಲ. ನಮಗೆ ಒಂದೊಂದು ಒಳ್ಳೆ ಹೆಸರಿದೆ. ಆ ಹೆಸರು ನಮ್ಮ ಉಸಿರಿರುವವರೆಗೆ ಮಾತ್ರ ಅಲ್ಲ, ನಮ್ಮ ವಂಶ ಇರುವವರೆಗೆ, ನಮ್ಮ ಪರಂಪರೆ ಇರುವವರೆಗೆ ಇರ್ತದೆ. ಇದು ನಮ್ಮ ಸನಾತನತೆ, ಇದು ನಮ್ಮ ಪುಣ್ಯ ಜೀವನ. ಹಾಗಾಗಿ ದೇವರು ನಮಗೆ ಬದುಕನ್ನು ಕೊಟ್ಟಿದ್ದಾನೆ. ದೇವರಂತಹ ಬದುಕನ್ನು ಬದುಕುವುದಕ್ಕೆ ಧರ್ಮಸ್ಥಳ ನಮಗೆ ಕರೆದು ಅವಕಾಶ ಕೊಡ್ತಾ ಇದೆ. ದಯವಿಟ್ಟು ಈ 8 ದಿನ ನೀವು ಇಲ್ಲಿದ್ದು ನಿಮ್ಮ ಮನಸ್ಸನ್ನು ಗಟ್ಟಿಗೊಳಿಸಿಕೊಂಡ್ರೆ ನಿಮಗೆ ಪುಣ್ಯ ಜೀವನ ಸಿಗ್ತದೆ. ನಿಮ್ಮನ್ನು ಯಾರು ದೂಷಿಸುವುದಿಲ್ಲ. ಮತ್ತೆ ಆ ವ್ಯವಸ್ಥೆ ಹಳದಾಗಿದೆ. ಈಗ ಚಾಡಿ ಹೇಳುವುದು ಅವನಾಗತ್ತೆ, ಇವನಿಗೆ ಯಾರು ಕೂರಿಸೋದಿಲ್ಲ. ಈಗ ಎಲ್ಲರೂ ಯೋಚಿಸ್ತಾರೆ ಒಬ್ಬೊಬ್ಬರು ಚೆನ್ನಾಗಿರ್ಲಿ ಅಂತ. ಹಾಗಾಗಿ ಚೆನ್ನಾಗಿರುವುದಕ್ಕೆ ಧರ್ಮಸ್ಥಳ, ನಿಮ್ಮ ಮನೆಯೊಳಗೆ ಧರ್ಮಸ್ಥಳ ಬಂದಿದೆ, ನಿಮ್ಮ ಮನದೊಳಗೆ ಧರ್ಮಸ್ಥಳ ಬಂದಿದೆ. ಆ ಧರ್ಮಸ್ಥಳದ ಪ್ರೇರಣೆಯಿಂದ ಶಿಬಿರ ಯಶಸ್ವಿಗೊಳ್ಳುವುದು ನಿಮ್ಮಿಂದ, ನಿಮ್ಮ ಆಲೋಚನೆಯಿಂದ. ಎಷ್ಟು ಜನ ಶಿಬಿರಾರ್ಥಿಗಳು ಮನಸ್ಸು ಹೇಳ್ತದೆ ಈಗ ಓಡೋದು ಅಂತ, ಆದರೆ ಓಡುವುದರೆ ಜೀವನ ಅಲ್ಲ. ಇಲ್ಲಿಟ್ಟು 8 ದಿನ ವ್ರತ ಆಚರಿಸಿದ್ರೆ ನಿಮ್ಮ ಬದುಕಿಗೆ ಅರ್ಥ ಬರುತ್ತದೆ ಎನ್ನುವುದನ್ನು ಯೋಚಿಸ್ತಾ ನಿರ್ಮಲರಾಗಿರಿ, ಶಾಂತರಾಗಿರಿ. ಅಶಾಂತ ಮನಸ್ಸು ದೇವರನ್ನು ದರ್ಶಿಸಲಾಗುತ್ತದೆ. ಇದ್ದಾಗ ನಾವು ಹೇಗೆ ಬಂದಿದ್ದೇವೆ ಎನ್ನುವುದು ಮುಖ್ಯ ಆಗ್ತದೆ, ಆ ನಂತರದ್ದು ಮುಖ್ಯ ಅಲ್ಲ. ಮತ್ತೆ ಜನ್ಮ ಇಲ್ಲ, ಆಗಲೇ ಅತ್ಯುಚ್ಚ ಜನ್ಮ ನಮಗೆ ಸಿಕ್ಕಿದೆ. ಪ್ರಾಣಿಗಳಿಗೆ ಮಾತಿಲ್ಲ, ನಮಗೆ ಮಾತಿದೆ. ಪ್ರಾಣಿಗಳಿಗೆ ನಮ್ಮ ರೀತಿಯ ಆಲೋಚನೆ ಇಲ್ಲ, ಆಲೋಚನೆ ಇದೆ, ಆದರೆ ನಮ್ಮ ರೀತಿಯ ಆಲೋಚನೆ ಇಲ್ಲ. ಹಾಗಾಗಿ ಅತ್ಯುಚ್ಚ ಜೀವನವನ್ನ, ಬುದ್ಧಿವಂತಿಕೆಯ ಜೀವನವನ್ನ, ಆಲೋಚಿಸುವ ಶಕ್ತಿಯನ್ನ ಭಗವಂತ ಕೊಟ್ಟು ನಮಗೆ ಈ ಜಗತ್ತಿಗೆ ಇಳಿಸಿದ್ದಾನೆ. ನಮ್ಮ ಮನೆ ಅದು ಸಣ್ಣದಿರ್ಬೋದು, ದೊಡ್ಡದಿರ್ಬೋದು, ಆದ್ರೆ ನಮ್ಮ ಮನಸ್ಸು ದೊಡ್ಡದಿದ್ರೆ ನಮ್ಮ ದೇಶಕ್ಕೆ ನಮಗೆ ಉಪಕಾರ ಆಗ್ತದೆ. ಯಾವುದೇ ಕಾರಣಕ್ಕೆ ಅಂಗಡಿ ಬಂದಾಗುತ್ತದೆ ಅಂತ ಚಿಂತೆ ಮಾಡಬೇಡಿ. ನಾನು ಹೊಸದಾಗಿ ನೋಡಿದೆ, 40 ವರ್ಷದಿಂದ ಆ ದಾರಿ ಹೋಗ್ತಿದ್ದೆ, ಕಡ್ತೋದಾರಿ ಹೋಗುವುದು. ಅಲ್ಲಿ ಮೇನ್ ರೋಡ್ಗೆ ಕಡ್ತೋದ ರಸ್ತೆ ಕ್ರಾಸ್ ಅಲ್ಲಿ ಒಂದು ಅಂಗಡಿ ಆಗಿದೆ. ನಾವು ನೆಂಟು ಮನೆ ಕಲ್ಲಲ್ಲಿ 3 ಎಲ್ಲ ಇದೆ. ನಾವು ರಾತ್ರಿ 9, 11 ಗಂಟೆಗೆಲ್ಲ ಬರ್ತಿರ್ತೇವೆ. ಆಗಲೂ 25 ಗಾಡಿ ನಿಂತಿರ್ತದೆ. ಬೇಜಾರಿನ ಸಂಗತಿ ಯಾವುದೂ ಇರಲಿಲ್ಲ. ಹಾಗೆ ಒಬ್ಬನ ಮೇನ್ ರೋಡ್ ಈಗ ಆಗಿದೆ. ಅಂದ್ರೆ ಇದನ್ನು ಬಂದ್ ಮಾಡೋದಕ್ಕೆ ನಾವು ಯಾರು ಮಾಡಲ್ಲ, ಅದಕ್ಕೆ ಸರ್ಕಾರ ಪಾಲಿಸಿ ಮಾಡಬೇಕು. ಆದ್ರೆ ನಾವು ನಮ್ಮ ಕೈಯಲ್ಲಿ ಬೇಡದನ್ನ ಹಿಡಿಯೋದನ್ನು ಬಂದ್ ಮಾಡೋದಕ್ಕೆ ನಾವೇ ಕಾರಣ ಆಗ್ತೀವಿ. ಸರ್ಕಾರ ನಮ್ಮ ಕೈಯಲ್ಲಿ ಆಗುವುದಿಲ್ಲ, ಬಂದರೂ ಕೂಡ ನಾವು ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಅದಕ್ಕೆ ದೇವರು ಬಂದಿದೆ ನಿಮ್ಮ ಒಳಗೆ,
ದೈವಿಕತೆ ನಿಮ್ಮೊಳಗಿದೆ. ನೀವು ನಿಮ್ಮ ಪರಂಪರೆಯನ್ನು ಉಳಿಸಬೇಕಾದ್ರೆ ಜೀವನ ಎಷ್ಟು ಅಂತ ಗೊತ್ತಿಲ್ಲ. ಇದ್ದಷ್ಟು ದಿನ ಸರಿಯಾಗಿ ಚೆನ್ನಾಗಿರುವುದನ್ನ ನಾವು ಅನುಸರಿಸುವ ಅಂತ ಹೇಳ್ತಾರೆ. God does not want us to do extraordinary things. He wants us to do ordinary things extraordinarily well. ಇದೊಂದು ದೊಡ್ಡ ಕೆಲಸ ಅಂತಲ್ಲ, ಸಾಮಾನ್ಯ ಕೆಲಸ. ಅದನ್ನ ಚಂದ ಮಾಡುವುದೇ ನಮ್ಮ ಜೀವನಕ್ಕೆ ಅರ್ಥ. ಧರ್ಮಸ್ಥಳ ಸಂಘ ಈ ತತ್ವದಲ್ಲಿ ಹೊರಟಿದೆ. ಹೇಳ್ತಾರೆ ವಿಶ್ವೇಶ್ವರಯ್ಯನವರು, ನಿನ್ನ ಕೆಲಸ ಒಂದು ರೈಲ್ವೆ ಕ್ರಾಸಿಂಗ್ ಅನ್ನ ಉಳಿಸುವುದಾಗಿರಬಹುದು, ಆದರೆ ಇಡೀ ಜಗತ್ತಲ್ಲಿ ಅಷ್ಟು ಸ್ವಚ್ಛ ರೈಲ್ವೆ ಕ್ರಾಸಿಂಗ್ ಇಲ್ಲ ಎನ್ನುವ ಹಾಗೆ ನೀನು ಅದನ್ನು ಸ್ವಚ್ಛವಾಗಿಟ್ಟಿರು. ಇದು ನನ್ನ ಕರ್ತವ್ಯ ಆಗಬೇಕು. ಅದಕ್ಕೆ ಕಣ್ಣಲ್ಲಿ ಬಾಟಲ್ ಬೀಳುತ್ತದೆ ಇವತ್ತಿನ ಕಾಲಕ್ಕೆ. ಯಾಕೆ ಅಂದ್ರೆ ಕಾಣದೆ, ಯಾರಿಗೂ ಕಾಣದೆ ಕುಡಿತೇನೆ ಕತೆ ಮಾಡಿದ್ರೆ ಗೊತ್ತಾಗ್ತದೆ. ಬಾಳೆಹಣ್ಣು ತಿನ್ನಲಿಕ್ಕೆ ಜಾಸ್ತಿ ಇಲ್ಲ ವಿಶೇಷ. ಎಲ್ಲ ಕಡೆ ದೇವರಿದ್ದಾನೆ. ಹಾಗಾಗಿ ದೇವರು ನಮ್ಮನ್ನು ನೋಡ್ತಿದ್ದಾರೆ. ನಿಮ್ಮ ಹಿಂದೆ ನಿಮ್ಮ ಮಡದಿ ಇದ್ದಾರೆ, ಅವರಿಗೂ ದೇವತೆಯ ಹೆಸರಿದೆ. ನಿಮ್ಮ ಮುಂದೆ ನಿಮ್ಮ ಮಕ್ಕಳಿದ್ದಾರೆ, ಅವರಿಗೂ ದೇವರ ಹೆಸರಿದೆ. ಹಾಗಾಗಿ ದೇವರ ನಡುವೆ ದೈವಿ ಜೀವನ, ದೇವರ ಮನೆ ನಿಮ್ಮ ಮನೆಯಾಗಲಿ, ನಿಮ್ಮ ಪರಿಸರವಾಗಲಿ, ಆ ದಿಸೆಯಲ್ಲಿ ಚಂದ ಜೀವನಕ್ಕಾಗಿ ಧರ್ಮಸ್ಥಳ ಸಂಘದ ಜನಜೀವನ ಸಮಿತಿಯ ಈ ಪುಣ್ಯ ಕಾರ್ಯದಲ್ಲಿ ನೀವು ನೇರ ಭಾಗಿಗಳು, ನಿಜವಾದ ಭಾಗಿಗಳು. ನಿಮ್ಮ ಪಾಲ್ಗೊಳ್ಳುವಿಕೆ ದೇಶಕ್ಕೆ ಹಿತವಾದದ್ದು ಎನ್ನುವುದನ್ನ ನೆನೆಸಿಕೊಳ್ಳುತ್ತದೆ. ಜಗತ್ತಲ್ಲಿ ಭಾರತ ಪುಣ್ಯಭೂಮಿ ಎಂದು ಖ್ಯಾತ ಆಗಿದೆ. ಅಂತಹ ಪುಣ್ಯಭೂಮಿಯಲ್ಲಿ ನಮಗೆ ದೇವರು ಜನ್ಮ ಕೊಟ್ಟಿದ್ದಾನೆ. ಆದರೆ ನಾವು ಪುಣ್ಯವಂತರು. ಹಾಗಾಗಿ ನಮ್ಮೊಳಗೆ ಏನಾದರೂ ಕೊಡುತ್ತಿದ್ದರೆ ಅದು ದೂರ ಆಗುವುದಕ್ಕೆ ದೇವರಲ್ಲಿ ಪ್ರಾರ್ಥಿಸು. ಎಲ್ಲರಿಗೂ ಶುಭವಾಗಲಿ. ಮತ್ತೆ ಮುಂದೆ ಇಂಥ ವಿಚಾರಗಳ ಚರ್ಚೆ ನಡೀತಾನೆ ಇರ್ತದೆ. ಇಂಥ ದಿವಸ ಮತ್ತೆ ನಾನು ಇಲ್ಲಿ ಬಂದಿರ್ತೇನೆ. ನನಗೂ ಈಗ ವಿಶ್ರಾಂತಿ ಜೀವನ. ಹಾಗಾಗಿ ನಿಮ್ಮೊಟ್ಟಿಗೆ ಕಳೆದ ಶಿಬಿರದಲ್ಲಿ ಹೊನ್ನಾವರದಲ್ಲಿ 1925 ಶಿಬಿರದ ಗೌರವಾಧ್ಯಕ್ಷನಾಗಿ ಅವಕಾಶ ಧರ್ಮಸ್ಥಳ ಕಲ್ಪಿಸಿತು. ಅಲ್ಲಿ ಸುಮಾರು 58 ಜನ ನಿಜವಾಗಿ ನವಜೀವನ ಆರಂಭಿಸಿದ್ದಾರೆ. ಒಂದು ದೊಡ್ಡ ಕೆಲಸ ಇದು. ನಮ್ಮ ತಾಲೂಕಿನ 58 ಮನೆಯಲ್ಲಿ ದೀಪ ಬೆಳೆಯುತ್ತಾರೆ. ಹಾಗಾಗಿ ನಿಮ್ಮ ಜೀವನ ಅಂತ ಆಶಿಸ್ತಾರೆ. ಗುಂಡಿಬೈಲು, ಚಿಕ್ಕನಗೋಡು, ವಾದಿರಾಜಮಠ ಹೊಸ ಇತಿಹಾಸವನ್ನು ಬರೆಯಲಿ ಎನ್ನುವುದನ್ನು ಆಶಿಸಿ ನಾವೆಲ್ಲ ಶಿಷ್ಯರಿಗೆ ಪ್ರೀತಿಯ ಶುಭಾಶಯಗಳು. ಎಲ್ಲ ಹಿರಿಯರಿಗೆ ವಂದಿಸಿ. ಅನೇಕ ನಾಯಕರಿದ್ದಾರೆ, ತುಂಬಾ ಒಳ್ಳೆ ಲೀಡರ್ ಅವರು. ಹಾಗೆ ವಿಶಾಲ್, ನಮ್ಮೆಲ್ಲ ವಿಶಾಲ ಜಗತ್ತಿನಲ್ಲಿ ಪ್ರಕಟಪಡಿಸುವ ಯುವ ನಾಯಕರಿದ್ದಾರೆ. ನಮಗೆ ಬಹಳ ಹಳೆಯ ಕಾಲದ ದೋಸ್ತರು ಆಲಯ ನಾಯಕರಿದ್ದಾರೆ. ಆ ನಿಜವಾದ ನೋವು ಕಮ್ಮಿ ಅವರು ಸಮಾಜದ ನಾನಿದ್ದೇನೆ ಅಂತ ಮುಂದೆ ಹೋಗ್ತಾರೆ. ಆಚೆ ನಮ್ಮ ನವಜೀವನ ಸಮಿತಿಯ ಬ್ಯಾಚೆಗೆ ಉತ್ತರ ಕೂಜಳಿಗೆ ಬಂದಿದ್ದಾರೆ, ಮಾಡ್ಕೊಳ್ಳಿಗೆ ಬಂದಿದ್ದಾರೆ, ಮತಾವಳಿಗೆ ಬಂದಿದ್ದಾರೆ. ಎಲ್ಲ ಪರಿಚಯ ಇಂಥ ಸಭೆಯಿಂದ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸಿದ್ದೇನೆ. ಹರೇ ಹಾಗೂ ಈ ಸಮಿತಿಯ ಗೌರವಾಧ್ಯಕ್ಷರಾದಂಥ ನನ್ನ ಆತ್ಮೀಯ ನಿರ್ದೇಶಕರು ಹಾಗೂ ಈ ಕಾರ್ಯಕ್ರಮ ಉದ್ಘಾಟಿಸಿದಂಥ ಹಿರಿಯ ಮಂಗಲ ಮಾತನಾಡಿದ ಗೋಯಿ ನಾಯಕರು ಹಾಗೂ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾದ ಚಂದ್ರಶೇಖರ್ ಅವರು ಹಾಗೂ ನಮ್ಮೆಲ್ಲರ ಗುರುಗಳು, ಇಡೀ ಹೊನ್ನಾವರ ತಾಲೂಕಿಗೆ ಗುರುಗಳಾದಂತಹ ಎಸ್ ಡಿ ಹಾಗೂ ಜಿಲ್ಲಾ ಯೋಜನೆಯ ಅಧಿಕಾರಿಗಳಾದಂತಹ ಮೇಡಮ್ ಹಾಗೂ ಹಾಗೂ ಹಿರಿಯರು ನಮ್ಮೆಲ್ಲರೂ ಮಾಡುವಂತಹ ಅನೇಕ ನಾಯಕರು, ಆರೈಕೆ ನಾಯಕರು ಹಾಗೂ ವಿಶಾಲ್ ಅವರೇ ಹಾಗೂ ಚಿಕ್ಕನಗೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಸೋದರಿ ಶಾಮಾ ನಾಯಕರವರೇ ಹಾಗೂ ಚಂದ್ರರಾಜ್ ನಾಯಕರವರೇ ಹಾಗೂ ಗಣೇಶ್ ಅವರೇ, ರಾಘವ ನಾಯಕರವರೇ ಹಾಗೂ ಒಕ್ಕೂಟ ಶಿವರಾಮೇಶ್ವರ ಹಾಗೂ ಒಕ್ಕೂಟದ ಅಧ್ಯಕ್ಷರಾದ ಮಾರುತಿ ನಾಯಕರವರೇ, ಯೋಜನೆಯ ಯೋಜನೆಯ ಅಧಿಕಾರಿಯಾದ ಪ್ರಭಾಕರ್ ಅವರೇ ಹಾಗೂ ಯೋಜನೆಯ ಎಲ್ಲ
ಮೇಲ್ವಿಚಾರಣೆ ಸೇವಾ ಮಾಡ್ತಿದ್ದೀವಿ ಹಾಗೂ ನನ್ನೆಲ್ಲ ತಾಯಿಗೆ ಹಾಗೂ ನನ್ನೆಲ್ಲ ಮಿತ್ರ ಅಂತ ಶಿಬಿರ. ಈಗಾಗಲೇ ಎಲ್ಲರೂ ಹಿತವಾಗಿ ಏನೇನು ಆಗಬೇಕಾಗಿದೆ ಏನೇನು ಆಗಿದೆ ಏನಾಗ್ತಿದೆ ಈ ಒಂದು ಊರಿನಲ್ಲಿ ನಮ್ಮ ಸಮಾಜ ನಾನೊಬ್ಬ ಸಮಾಜಮುಖಿಯಾಗಿ ಯೋಚನೆ ಮಾಡುವಾಗ ಅನೇಕ ಯೋಜನೆ ಪರಮ ಪೂಜ್ಯ ವೀರೇಂದ್ರರು ಯೋಜನೆ ತಂದು ಇದನ್ನು ಯೋಚನೆ ಮಾಡುತ್ತಿದ್ದಾರೆ. ಇದು ನಾವು ಯೋಚನೆ ಮಾಡಬೇಕಾಗಿದೆ. ಇವತ್ತು ನಮ್ಮ ಜೀವನ ಸಮಿತಿ ಕೆಲಸ ಮಾಡ್ತಾ ಇದೆ. ಇವರು ಏನಾಗಿದ್ರು ಹಿಂದೆ ಎಂಬುದು ನಾವು ತಿಳ್ಕೊಳ್ಬೇಕಾಗಿದೆ. ಶಿವರಾತ್ರಿಗಳು ಇಲ್ಲಿದ್ದಂತ ಎಲ್ಲ ಇದ್ದರು. ಕೆಲವರು ಹೆಸರು ಆನಂದ್ ಇರ್ಬೋದು, ತುಳಸುಗೌಡ ಇರ್ಬೋದು, ಸಂತೋಷ್ ಇರ್ಬೋದು, ಹನುಮಂತ್ ಇರ್ಬೋದು, ಅನೇಕ ನವಜೀವನ ಸಮಿತಿ ಇದ್ದಾರೆ. ಇವರು ನಿಮ್ಮ ಹಾಗೆ ಹಿಂದೆ ಈಗ ಅವರು ನವ ಜೀವನ ಅಂದ್ರೆ ಹೊಸ ಜೀವನವನ್ನು ಪ್ರಾರಂಭಿಸ್ತಾರೆ. ಇದನ್ನು ಗಮನಿಸಿಕೊಂಡು ಪರಮ ಪೂಜ್ಯ ವೀರೇಂದ್ರ ಹೇಳಿದರು. ಇದು ಯಾರಿಗೂ ಆಗಲಿಲ್ಲ. ಯಾಕಂದ್ರೆ ಆಗೋದಿಲ್ಲ. ಇವತ್ತು ನಮ್ಮ ನಂಬಿಕೆ ಧರ್ಮಸ್ಥಳದ ಮೇಲೆ ಯೋಜನೆ ಮೇಲೆ ನಾವು ನಂಬಿಕೆ ಇದು ನಮ್ಮ ಶ್ರದ್ಧಾ ಕೇಂದ್ರ, ಭಕ್ತಿ ಕೇಂದ್ರ. ನಾವು ಈ ಯೋಜನೆ ಬರೋಕ್ಕಿಂತ ಪೂರ್ವದಲ್ಲಿ ದುರ್ಬಲ ಮಧ್ಯಮ ವರ್ಗದವರಿಗೆ ಯಾರು ಸಾಲ ಕೊಡ್ತೀವಿ? ಯಾಕಂದ್ರೆ ಸಾಲ ಕೊಡಲಿಕ್ಕೆ ನಮಗೆ ಆಸ್ತಿ ಇಲ್ಲ, ಜಾಮೀನುದಾರರಿಗೆ ಯಾರು ಗೊತ್ತಾ ಇರಲಿಲ್ಲ. ಆದ್ರೆ ಪರಮ ಪೂಜ್ಯ ವೀರೇಂದ್ರ ಯೋಜನೆಯನ್ನು ಯೋಚನೆ ಮಾಡಿ ನಮ್ಮೆಲ್ಲರಿಗೂ ಆರ್ಥಿಕವಾಗಿ ಸಮಾಜದಲ್ಲಿ ಎದುರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಪುಣ್ಯಾತ್ಮರು ವೀರೇಂದ್ರ ಹೇಳಿದರು. ಇವತ್ತು ನಾವು ಅದನ್ನು ನೆನೆಸ್ಕೊಳ್ಬೇಕಾಗಿದೆ. ಆದ್ರೆ ಇವತ್ತು ಈ ಸಮಾಜದಲ್ಲಿ ಷಡ್ಯಂತ್ರ ಹೋಗ್ತಿದ್ದಾರೆ. ನಮ್ಮ ಶ್ರದ್ಧಾ ಕೇಂದ್ರದಲ್ಲಿ ನಮ್ಮ ಪರಮ ಪೂಜ್ಯ ವೀರೇಂದ್ರ ಹೇಳಿದ್ರೆ ಇಲ್ಲ ಸರ್ ನಮ್ಮ ಅಪ್ಪ ಹೇಳ್ತಾರೆ. ಇವತ್ತು 2060 ಮಧ್ಯಸ್ಥಿತಿಯಲ್ಲಿ ಆಗ್ತಾ ಇದೆ. ಇದಕ್ಕೆ ಕಾರಣ ಇದರಲ್ಲಿ 1.5 ಲಕ್ಷಕ್ಕಿಂತ ಹೆಚ್ಚು ಜನ ಅಭ್ಯರ್ಥಿ ಕೊಡ್ತಾರೆ. ಬಂಧುಗಳು ಮಾತಾಡಿದ್ರೆ ಇಲ್ಲಿ 100 ಜನ ಸಂಖ್ಯೆ ಕೊಟ್ಟಿದ್ದಾರೆ. 100 ಜನ ಬರ್ಬೋದು. ಆದರೆ ಹೆಗಡೆ ಯೋಜನೆ ಇದೆ. ಯೋಜನೆ ಏನು 60 ಜನ ಸರಿಯಾಗಿರುತ್ತಲ್ಲ, ಕನಿಷ್ಠ 30% ಆ ಕುಟುಂಬ ಸರಿಯಾದರೆ ಎಷ್ಟು ಜನರಿಗೆ ಅನುಕೂಲ ಆಗ್ತದೆ. ಆ ಕುಟುಂಬ ನಮ್ಮ ಬಂಧುಗಳು, ನನ್ನ ಮಗ, ನನ್ನ ತಮ್ಮ, ನನ್ನ ಅಣ್ಣ, ನನ್ನ ಸಹೋದರಿಗಳು, ನನ್ನ ಚಿಕ್ಕಮ್ಮನ ಮಗ, ನನ್ನ ದೊಡ್ಡ ಮಗ ಆಗಿರ್ತಾರೆ. ನಾವು ಸಮಾಜದಲ್ಲಿ ಯೋಚನೆ ಮಾಡಬೇಕಾಗಿದೆ. ಇಲ್ಲಿ ಸಮಾಜದಲ್ಲಿ ನಾವು ಯೋಚನೆ ಮಾಡಬೇಕು. ನಾನು ಯೋಜನೆಗೆ ಏನು ಕೊಟ್ಟಿದ್ದೇನೆ? ಯೋಜನೆ ನನಗೆಲ್ಲ ಕೊಟ್ಟಿದೆ. ಪರಮ ಪೂಜ್ಯ ವೀರೇಂದ್ರ ಎಲ್ಲರೂ ಕೊಟ್ಟಿದ್ದಾರೆ. ನನಗೆ ಆರ್ಥಿಕವಾಗಿ ನನ್ನ ಮನೆಯನ್ನು ಕೊಟ್ಟಿದ್ದಾರೆ. ನನ್ನ ಮಗಳು ಮದುವೆ ಮಾಡಿದ್ದಾರೆ. ನನ್ನ ಮಗಳಿಗೆ ಮಾಡಲಿಕ್ಕೆ ಸಹಾಯ ಆಗಿದೆ. ನನ್ನ ಮಗಳ ಆರೋಗ್ಯ ಸಹಾಯ ಮಾಡಿದ್ದಾರೆ. ಇದು ನಾವು ನೀಡುವಾದರೆ ನಾವು ಯೋಜನೆಗೆ ಮಾಡಿದ್ದೇವೆ. ಪರಮ ಪೂಜ್ಯ ವೀರೇಂದ್ರ ನಾವು ಏನು ಕೊಟ್ಟಿದ್ದೇವೆ? ನಮ್ಮ ಕೈಯಾರು ಹೊರಗೆ ಹೇಳಿದ್ದಾರೆ ಇಲ್ಲ. ನಾವು ಧರ್ಮದಲ್ಲಿ ಹೋದಾಗ ನಮಗೆ ಹೊರಗೆ ಮಾತನಾಡ್ತಾರೆ. ನಾವು ನ್ಯಾಯವನ್ನು ಕೊಡ್ತಾರೆ. ಅವರು ಮಾತನಾಡಿದ್ರೆ ಯಾವುದೋ ನೀವು ಹೋದಾಗ ಯಾರೇ ತಪ್ಪು ಮಾಡಿ ಯಾರೇ ಒಪ್ಪು ಮಾಡಿ ಆ ಭಗವಂತನ ಮಂಜಾನ ಸ್ವಾಮಿಯನ್ನು ಕೈಬಿಟ್ಟು ಒಳ್ಳೆಯದಾಗುವುದನ್ನು ಎಲ್ಲರಿಗೂ ಹೇಳ್ತಾರೆ. ಇದು ನಾವು ಅರ್ಥ ಮಾಡಬೇಕು. ಪರಮ ಪೂಜ್ಯರಿಗೆ ನಾವು ಗೌರವ ಕೊಡಬೇಕು. ನಾವೇ ಹೇಳಬೇಕಾಗಿ ಇವತ್ತು ಈ ಯೋಜನೆಯಿಂದ ಕೆಲಸ ಮಾಡುವಾಗ ನಾವು ಒಬ್ಬರು ನಮ್ಮ ಸಮಾಜದಲ್ಲಿದ್ದಾರೆ. ಯಾವ ಜನರು ಹುಟ್ಟಿರುವುದಿಲ್ಲ ನಮ್ಮ ಸಮಾಜವನ್ನು ಹಾಳು ಮಾಡಿದೆ. ಇದು ನಾನೇ ಕಾರಣ, ನೀವು ಕಾರಣ, ನಾನು ಕಾರಣ. ನಾನು ಮತ್ತೊಬ್ಬರಿಗೆ ಇದು ನಾನು ಕೊಡಬೇಕು. ಈ ಸಮಾಜ ಮತ್ತೊಬ್ಬ ನನ್ನ ಬಂಧುಗಳ ಹಾಳಾಗಿ ಕಾರಣ, ಅವನ ದುಶ್ಚರಿಕೆ ಕಾರಣ, ಬೀಳಿ ಕಾರಣ, ನಾನು ಕಾರಣ. ನಾನೇ ಮಾಡಬೇಕು. ಈ ಯೋಚನೆ
ಅದಕ್ಕೆ ಹೇಳಿದ್ದು ನಾವೆಲ್ಲ 11 ಸಂಜೆವರೆಗೆ ಈ ಒಂದು ಶಿಬಿರ ಯಶಸ್ವಿಯಾಗಲು ನಾವೆಲ್ಲ ಕಾರಣಭೂತರಾಗಬೇಕು. ನಮ್ಮ ಕಾಣಿಕೆ ನಮ್ಮ ಯೋಜನೆಗೆ ನಾವು ಸಹಕಾರ ನೀಡಬೇಕಾಗಿ ಇವತ್ತು ನಾವು ಸಂಜೆವರೆಗೆ ಇಲ್ಲಿ 70 ರಿಂದ 75 ಶಿಬಿರಗಳು ಮಾಡಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲ ಒಳಗೊಳ್ಳಬೇಕಾಗಿದೆ. ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಬೇಕಾದ್ರೆ ನಾವೆಲ್ಲ ಸಂಜೆವರೆಗೆ ಯಾರ್ಯಾರು ಇಚ್ಛಾಶಕ್ತಿ ಇದೆಯೋ ಆ ಮಂಜುನಾಥವನ್ನು ಆಶೀರ್ವಾದ ಪಡಿಬೇಕು. ಅದಕ್ಕಾಗಿ ವಿನಂತಿ ಮಾಡಬೇಕಾದ್ರೆ ನಾವೆಲ್ಲ ಶಿಬಿರವನ್ನು ತರುವಂತ ಹಣವನ್ನು ತರುವಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ. ಒಂದು ವಾರ ನಾವು ಕೆಲಸ ಮಾಡಬೇಕಾಗಿದೆ. ನಾನು ಒಬ್ಬ ಯೋಜನೆ ಜೊತೆಗಿದ್ದವ, ನನಗೆ ಕಲಿಬೇಕು ಅಂತ ಯೋಜನೆ ನಾನು ನಂಬಿದ್ದೇನೆ. ಇಷ್ಟೇ ನಾನು ಹೇಳುವುದು. ನನಗೆ ಅವಕಾಶ ಇದೆ. ನಾನು ಹೇಳಿ ಯೋಜನೆ ನಮ್ಮ ಪ್ರಧಾನರು ತುಂಬಾ ಉತ್ತಮವಾದ ಕೆಲಸ ಮಾಡ್ತಾರೆ. ಅವರು ಹೆಸರು ಉತ್ತಮವಾದ ಕೆಲಸ ಮಾಡೋದು ಹೆಸರು ಹೇಳಬೇಕಾಗಿದೆ. ಅವ್ರ ಜೊತೆಗೆ ಅವರು ಸಿಬ್ಬಂದಿ ನಿಂತ್ಕೊಂಡು ಮೇಲ್ವಿಚಾರಣೆ ಸಿದ್ಧಾಂತಗಳನ್ನು ನೋಡಬಹುದು. ಯಾಕಂದ್ರೆ ಸಿರಿಯನ್ನು ಅವಕಾಶ ಇಲ್ಲಿ ಅಧ್ಯಕ್ಷರು ಗಣೇಶ್ ನಾಯಕರು, ಗೌರವಾಧ್ಯಕ್ಷರು, ಇಲ್ಲಿ ಎಲ್ಲ ಸಮಿತಿಯವರು ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲ ತನುವಾದ ಸಹಕಾರ ಇಲ್ಲಿ ಆ ಮಂಜುನಾಥ ಸ್ವಾಮಿಯ ಪರಪೂಜ್ಯ ವೀರದೇವರ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ಹೇಳಿ ನಾವೆಲ್ಲ ಯೋಚಿಸಿ ನಾವೆಲ್ಲ ಶಿಬಿರಾರ್ಥಿಗಳಿಗೆ ಇನ್ನೊಂದು ವಿನಂತಿ, ಶಿಬಿರಾರ್ಥಿಗಳು 2ನೇ ತಾರೀಕಿಗೆ ಹೊಸ ಜೀವನ ಪ್ರಾರಂಭಿಸಿ ಬರ್ತಾರೆ. ಆವಾಗ ಅವರ ಜೊತೆಗೆ ನಾವು ಒಬ್ಬ ಸಮಾನವಾಗಿ ತೆಗೆದುಕೊಂಡು ಹೋಗುವುದು ನಮಗಿದೆ. ಅದಕ್ಕಾಗಿ ನಾವು ಹೇಳಿಕೊಳ್ಳುವುದಕ್ಕೆ ಮಾತುಕಾಗಿ ವಿರಾಮ ಮುಗಿಸಿದ್ದಾರೆ. ಜೈ ಶ್ರೀರಾಮ್. ಶಿಬಿರಾರ್ಥಿಗಳಲ್ಲಿ ಕೈ ಕೂತು ವಿನಂತಿ ಮಾಡಿಕೊಡ್ತೀನಿ. ದೀಪವನ್ನು ಬೆಳಗಿದ್ದೇವೆ. ನಾವು ದೀಪವನ್ನ ಬೆಳಗಿದ್ದೇವೆ. ಕತ್ತಲಿಂದ ಬೆಳಕಿನ ಕಡೆಗೆ ತಾವು ಹೋಗಿಲ್ಲ. ಕಲ್ಮಶಗಳೆಲ್ಲ ಬಂದು ಹೋಗಿದೆ. ಪುನಃ ಮತ್ತೆ ನಾವು ಕತ್ತಲೆಗೆ ಬರುವುದು ಬೇಡ ಅಂತ ಈ ಮಂಜುನಾಥನಲ್ಲಿ ಪ್ರಾರ್ಥಿಸುತ್ತೇವೆ. ಇವತ್ತಿನ 2042 ಶಿಬಿರದ ಉದ್ಘಾಟನೆಯಲ್ಲಿ ನಮ್ಮ ಒತ್ತುವರಿ ಅನಿವಾರ್ಯ ಕಾರಣಗಳಿಂದ ತಾವು ಈ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ಈಗಾಗಲೇ ಉದ್ಘಾಟಕರು ಹೋಗಿ ಉದ್ಘಾಟನೆ ಮಾಡಿದ್ದಾರೆ. ವೇದಿಕೆಯಲ್ಲಿ ಉದ್ಘಾಟಕರಾದ ವೇದಿಕೆಯಲ್ಲಿ ಎಲ್ಲ ಗಣ್ಯರೇ, ಯೋಜನಾಧಿಕಾರಿಗಳೇ, ಎಲ್ಲ ಒಕ್ಕೂಟದ ಅಧ್ಯಕ್ಷರೇ, ಶಿಬಿರಾರ್ಥಿಗಳೇ, ಎಲ್ಲ ಧರ್ಮಸ್ಥಳ ಸೇವಾ ಪ್ರತಿನಿಧಿಗಳೇ, ಎಲ್ಲ ಗ್ರಾಮದ ಹಿರಿಯರೇ, ಇದೊಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಹಳ ಮಹತ್ವವಾದ ಯೋಜನೆ. ಬಹುಶಃ ಈ ಯೋಜನೆಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಟ್ಟರೆ ಬೇರೆ ಯಾವ ಸಂಘ ಸಂಸ್ಥೆಗಳಲ್ಲೂ ನೋಡಲಿಕ್ಕೆ ಕಷ್ಟಕರವಾದ ಸಂಗತಿಗಳನ್ನು ನಾನು ಅನ್ಕೊಳ್ಳಿ. ಬೇರೆ ಯಾವ ಸಂಘ ಸಂಸ್ಥೆಗಳಲ್ಲೂ ಇಂತಹ ಜನೋಪಕಾರದ ಯೋಜನೆಗಳು ಇಲ್ಲ. ಈ ಯೋಜನೆಗಳ ನಿರೂಪಣೆ ಹೇಗೆಂದರೆ, ಇದು ತಾಲೂಕಾ ಮಟ್ಟದ ಕಾರ್ಯಕ್ರಮ ಆದ್ದರಿಂದ ತಾಲೂಕಾ ಮಟ್ಟದ ಎಲ್ಲ ಜನಪ್ರತಿನಿಧಿಗಳ, ಹಿರಿಯರ, ಸಲಹೆಗಾರ, ಗ್ರಾಮ ಪಂಚಾಯತ್ ಮಟ್ಟದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಎಲ್ಲ ಸಂಯೋಜನೆಯೊಂದಿಗೆ ಸಂಘಟನೆ ಆಗಿದೆ. ಹಾಗಾಗಿ ಎಲ್ಲೂ ವ್ಯವಸ್ಥೆಯಲ್ಲಿ ನಮಗೆ ವ್ಯತ್ಯಾಸ ಆಗಿದೆ. ಎಲ್ಲರ ಸಹಕಾರ. ಅದೇ ರೀತಿ ನಮಗೆ ಈ ವಿರಾಟಿಯೂ ಸಹ ಅವರ ಪ್ರಯತ್ನ, ಈ ಸಂಘಟನೆಗಾರರು, ಸಲಹೆಗಾರರು, ಎಲ್ಲ ಧರ್ಮಸ್ಥಳ ಸಂಘದ ಪ್ರತಿಯೊಬ್ಬರು ಪ್ರತಿ ದಿವಸ ಸರಿ ಜಾಸ್ತಿ ಮಾಡ್ತಾ ಇಲ್ಲ. ಎಂದು ಕಾರ್ಯಕ್ರಮ ವ್ಯತ್ಯಾಸ ಆಗ್ತದೆ ಅನ್ನೋ ಭಾವನೆ ಅವರ ಪ್ರಯತ್ನಕ್ಕೆ, ಅವರ ನಿಮ್ಗೆ ಏನಾದರೂ ಅವರ ಪ್ರಯತ್ನಕ್ಕೆ ಫಲ ಸಿಗಬೇಕು ಅಂದ್ರೆ ಶಿಬಿರಾರ್ಥಿಗಳು ದಯಮಾಡಿ ಪರಿವರ್ತನೆಯಾಗಿ. ನಾವೇ ತಪ್ಪಾಗಿಲ್ಲ, ನಾವು ತಪ್ಪಾಗಿದ್ದೇವೆ. ತಪ್ಪನ್ನ ತಿದ್ದಿಕೊಳ್ಳುವಂತ ಬುದ್ಧಿಶಕ್ತಿಯನ್ನು ಭಗವಂತ ನಮಗೆ ಮಾತ್ರ ಕೊಟ್ಟಿದ್ದಾನೆ, ಮನುಷ್ಯರಿಗೆ ಮಾತ್ರ ಕೊಟ್ಟಿದ್ದಾನೆ. ಯಾವುದು ಬೇಕು, ಯಾವುದು ಬೇಡ ಎಂಬ ನಿರ್ಧಾರವನ್ನು ತೆಗೆದುಕೊಳ್ಳುವ ಬುದ್ಧಿಶಕ್ತಿ ನಮಗಿದೆ. ದಯವಿಟ್ಟು ಪರಿವರ್ತನೆಯಾಗಿ ಅವರ ಶ್ರಮಕ್ಕೆ ಏನಾದರೂ ನೀವು ಕಾಣಿಕೆ ಕೊಡೋದಾದ್ರೆ ನೀವು ಪರಿವರ್ತನೆಯಾಗಿ ಒಳ್ಳೆ ಜೀವನವನ್ನು
ಶಿಕ್ಷಕರಿಗೆ ಯಾವುದೇ ಲಂಚ ಇಲ್ಲ, ಯಾವುದಿಲ್ಲ, ಯಾವ ಬೆನಿಫಿಟ್ ಇಲ್ಲ. ಒಬ್ಬ ವಿದ್ಯಾರ್ಥಿ ಕಲಿತು ಒಳ್ಳೆ ಉದ್ಯೋಗದಲ್ಲಿದ್ದು ಅವರ ಕನಿಷ್ಠ ಗುರು ಬಂದವ ಕುಟ್ಟಿ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದರೆ ಗುರುಗಳಿಗೆ ಕೊಡಬೇಕಾಗುತ್ತದೆ. ಒಬ್ಬ ವ್ಯಕ್ತಿ ಬದಲಾವಣೆ ಆದರೆ ಒಂದು ಕುಟುಂಬ ಒಳ್ಳೆಯಾಗಿದೆ, ಒಂದು ಕುಟುಂಬ ಒಳ್ಳೆಯಾದರೆ ಒಂದು ದೇವಸ್ಥಾನ ಕಟ್ಟಿದ ಪುಣ್ಯದ ಫಲ ಇಡೀ ನಮ್ಮ ಸಮಿತಿಯಲ್ಲಿ ಯಾರ ಕಾರ್ಯ ಅವರೆಲ್ಲರೂ ತಾವೆಲ್ಲ ಕೈ ಜೋಡಿಸಿದ್ದೀರಿ. ಪ್ರತಿಯೊಬ್ಬರು ಕೈ ಜೋಡಿಸಿದ್ದಾರೆ. ಕೆಂಗಾಲದಲ್ಲಿ ಪ್ರತಿಯೊಬ್ಬರು ಸಹಕರಿಸಿದ್ದಾರೆ. ನನಗೆ ಗೊತ್ತೇ ಇಲ್ಲ ಈ ರೀತಿ ಸಮಸ್ಯೆಗಳಿಂದ ಈ ರೀತಿ ಕಟ್ಟುಕತೆ ಗೊತ್ತೇ ಇಲ್ಲ. ಜನರಿಗೆ ಕೆಲವರಿಗೆ ದಾನ ಮಾಡಬೇಕು, ಪುಣ್ಯ ಕೆಲಸ ಮಾಡಬೇಕು, ತ್ಯಾಗ ಮಾಡಬೇಕು ಆಗಿದೆ. ಆ ಅವಕಾಶ ಇಲ್ಲ, ಸಂದರ್ಭ ಇಲ್ಲ. ದಯವಿಟ್ಟು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ, ಇಲ್ಲ ಅವಕಾಶ ಸಿಕ್ಕಿದೆ, ಸಂದರ್ಭ ಸಿಕ್ಕಿದೆ, ತಾವುಗಳೆಲ್ಲ ಬಳಸಿಕೊಳ್ಳಬೇಕಂತ ವಿನಂತಿಸ್ತೇವೆ. ಈಗಾಗಲೇ ಬೇಡ ಇನ್ನು 3 ವರ್ಷಗಳ ಕಾಲ ಕಾರ್ಯಕ್ರಮಗಳು ನಡೀತಾ ಇದೆ. ಊರವರೆಲ್ಲರಲ್ಲಿ ಸಮಿತಿಯವರಲ್ಲಿ ಎಲ್ಲರಿಗೂ ನಾನು ಅಧ್ಯಕ್ಷನಾಗಿ ನಿರ್ವಹಿಸಿಕೊಳ್ತೇನೆ. ಎಲ್ಲೂ ವ್ಯತ್ಯಾಸ ಆಗದೆ ಎಲ್ಲರನ್ನ ಸರಿಪಡಿಸಿಕೊಂಡು ಯಾವುದೇ ಕಾರ್ಯಕ್ರಮ ಹಿಂದೆ ಎಲ್ಲರನ್ನ ಸರಿಪಡಿಸಿಕೊಂಡು ಹೋಗಬೇಕು. ನಿಮ್ಮೊಂದಿಗೆ ನಾವು ಇರ್ತೇವೆ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮಲ್ಲಿ ಉಳಿಸಿ ನನ್ನ ಮಾತಾಡ್ತಿದ್ದೇನೆ. ಇವತ್ತಿನ 2022ನೇ ಮಧ್ಯವರ್ತಿನ ಶಿಬಿರದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತ ಗಣೇಶ್ ನಾಯ್ಕ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ಯೋಜನೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಉದ್ಘಾಟನೆಯನ್ನು ನಡೆಸಿಕೊಟ್ಟಂತಹ ಬ್ಲಾಕ್ ಕಾಂಗ್ರೆಸ್ ಮಂದಿ ಇದರ ಅಧ್ಯಕ್ಷರಾದಂತಹ ಗೋವಿಂದ ಎಸ್ ನಾಯ್ಕ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ಯೋಜನೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹಾಗೂ ನಮ್ಮ ಶ್ರೀ ಕ್ಷೇತ್ರದ ಧರ್ಮಸ್ಥಳ ಯೋಜನೆಯ ಗೌರವಾನ್ವಿತ ಜಿಲ್ಲಾ ನಿರ್ದೇಶಕರಾದಂತಹ ನಾಗರತ್ನ ಹೆಗಡೆ ಮೇಡಮ್ ಇವರಿಗೂ ನಮ್ಮೆಲ್ಲರ ಪರವಾಗಿ ಹಾಗೂ ಯೋಜನೆ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹಾಗೂ ಈ ಕಾರ್ಯಕ್ರಮದಲ್ಲಿ